वक्रतुंड महाकाय सूर्यकोटि ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 4 ಸಮಾಸ 4 ಪಾದ ಸೇವನ ಭಕ್ತಿ ಭಾಗ 3 ಈ ವಿಷಯದ ಉಪನ್ಯಾಸವನ್ನ ಶ್ರೀಯುತ ಶಂಕರವನಪುರ ಅವರು ನೆರವೇರಿಸಿಕೊಂಡಿದ್ದಾರೆ. ಶ್ರೀಯುತರಿಗೆ ಎಲ್ಲ ಸಹೃದಯ ಕೇಳುಗರ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಶ್ರೀ ಮಠದ ಪರವಾಗಿ ಕಾರ್ಯಕ್ರಮಕ್ಕೆ ದೀರ್ಘದ ನಮಸ್ಕಾರಗಳೊಂದಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕೇಳುಗರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ದಿನದ ಉಪನ್ಯಾಸವನ್ನು ಶ್ರೀಯುತರು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। गुरुर्साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರ ಗುರು महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। अगड़िया आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय। श्री सद्गुरु नारायण भगवान महाराज की जय। जय जय रघुवीर समर्थ। सुखा सारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा नमस्कार माझा सद्गुरु रामदासा। जय जय रघुवीर समर्थ। ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ ಶಾಂತಿಯೊಳು ಏಕನಾಥ ವೈರಾಗ್ಯದಳು ಸುಖಮುನೀತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ। ಜಯ ಜಯ ರಘುವೀರ ಸಮರ್ಥ। ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ ಜಾನಕೀಪತಿ ರಾಮ ಜಾನಕೀಪತಿ ರಾಮ ವಿಮಲಮತಿ ರಾಮ ವಿಮಲಮತಿ ರಾಮ ರಘುನಂದನ ರಾಮ ರಘುನಂದನ ರಾಮ ದಿನವತ್ಸಲ ರಾಮ ದಿನವತ್ಸಲ ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ ರಾಮ ರಘುನಂದನ ರಾಮ ರಘುನಂದನ ರಾಮದಾಸ ಮಾಣೆ ತೋಜ ರಾಮದಾಸ ಮಾಣೆ ತೋಜ ಅಗಮ್ಯ ಲೀಲಾ ಅಗಮ್ಯ ಲೀಲಾ
ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ 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 ರಾಜಾಧಿರಾಜ ಸದ್ಗುರುನಾಥ महाराज की जय श्री गुरुदेव दत्त ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಇನ್ನು ಈ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರಿಗಳೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳು ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗದ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು, ಕರುಣಾಮಯಿಗಳು, ಪರಮ ಪೂಜ್ಯರು ಆಗಿರುವಂತಹ ಶ್ರೀ ಸದ್ಗುರು ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿಯೂ ಆಹ್ವಾನ ತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯವನ್ನ ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀದತ್ ಅವರಿಗೂ ವಂದನೆಗಳನ್ನ ಸಲ್ಲಿಸಿ, ಇವತ್ತಿನ ಈ ಒಂದು ಶೇಷಾಚಲ ಸತ್ಸಂಗದ ಕಾರ್ಯಕ್ರಮದಲ್ಲಿ ಈ ಒಂದು ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ, ಜ್ಞಾನಿಗಳಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ ಸರ್ವರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರು ನುಡಿಸಿದಂತಹ ಎರಡು ವಿಚಾರಗಳನ್ನ ನಾವು ನೀವುಗಳೆಲ್ಲ ಅವರದೇ ಆದಂತಹ ಗ್ರಂಥರಾಜ ದಾಸಬೋಧದ 4ನೇ ದಶಕ 4ನೇ ಸಮಾಸ ಪಾದಸೇವನ ಭಕ್ತಿ ಸಮಾಸದಲ್ಲಿಯ ಈಗಾಗಲೇ 2 ಭಾಗಗಳನ್ನು ನಾವು ಚಿಂತನ ಮಾಡಿದ್ದಾಗ್ಯದ. ಇವತ್ತ 3ನೇ ಭಾಗದೊಳಗ ಸಮರ್ಥರು ತಮ್ಮ ಈ ಓವಿ ಒಳಗ ನಮಗೆ ಏನನ್ನ ತಿಳಿಸ್ತಾರ, ಏನನ್ನ ತಿಳಿಸ್ಬೇಕಂತ ಮಾಡ್ಯಾರ ಅನ್ನುವಂತ ವಿಚಾರವನ್ನ ನಾವು ನೀವೆಲ್ಲ ಶ್ರವಣ ಮಾಡೋಣ. ವಾಸ್ತವಿಕವಾಗಿ ಈ ಒಂದು ಪಾದಸೇವನ ಭಕ್ತಿ ಅನ್ನುವಂಥದ್ದು ಇಂಥ ಒಂದು ಶ್ರೇಷ್ಠ ಭಕ್ತಿ ಅದಲ್ಲ. ಯಾರಿಗೆ ಪಾದಸೇವನ ಭಕ್ತಿ ಗಡಸ್ತದ, ಯಾ ಭಕ್ತರಿಗೆ, ಯಾ ಶಿಷ್ಯರಿಗೆ ಪಾದಸೇವನ ಭಕ್ತಿ ಅನ್ನುವಂಥದ್ದು ಘಡೋಸ್ತದಲ್ಲ, ಅವರು ಹೆಂಗೆ ಅಂದ್ರ ಈಗ ವಿಹಂಗಮ ಮಾರ್ಗ ಅಂತ ಹೇಳಿ ಬರ್ತದ. ಭಗವಂತ ಅಂದ್ರೇನು, ಹೋಗಿ ಫಲಕ್ಕೆ ಹೋಗಿ ಪಕ್ಷಿ ಹೋಗಿ ಫಲದೊಳಗ ಆ ಫಲದ ಮಧುರತೆಯನ್ನು ಏನಪ್ಪಾ ಅಂದ್ರ ಅನುಭವಿಸುವಂತ ಒಂದು ಸ್ಥಿತಿಯ ಪಕ್ಷಿಗೆ ಏನದಲ್ಲ, ಹಂಗ ಈ ಯಾವ್ದಪ್ಪ ಅಂದ್ರ ಪಾದಸೇವನ ಭಕ್ತಿ ಅಕಸ್ಮಾತ್ ನಮಗ್ ಘಡೋಸ್ತು ಅಂದ್ರ ನಮಗ ಏಕ್ದಮ್ ಆತ್ಮನಿವೇದನ ಭಕ್ತಿಗೆ ಹೋಗ್ಲಿಕ್ಕೆ ಒಂದು ಅಂತ ಒಂದು ಸರಳ ಮಾರ್ಗ ಇದ್ರಾಗ ಗೋಚರ ಆಗಿಬಿಡ್ತದ. ಯಾಕಂದ್ರ ಈ ಒಂದು ಭಕ್ತಿ ಒಳಗ, ಪಾದಸೇವನ ಭಕ್ತಿ ಒಳಗ ಸಮರ್ಥರು ಹೇಳಿದಂತ ವಿಚಾರಗಳು ಏನವ ಅಂದ್ರ, ಪಾದಸೇವನ ಭಕ್ತಿ ಅಂದ್ರೆ ಏನು ಅಂದ್ರ ಸದ್ಗುರುಗಳ ಅನನ್ಯ ಸೇವೆ ಮಾಡೋದು, ಸದ್ಗುರುಗಳ ಸಾನ್ನಿಧ್ಯದಲ್ಲಿರುವುದು, ಅವರು ಹೇಳಿದಂತ ವಚನಗಳನ್ನ ಆಜ್ಞಾ ಪ್ರಮಾಣವಾಗಿ ಪಾಲಿಸುವುದು, ಸಂಪೂರ್ಣ ಶರಣಾಗತಿಯೊಂದಿಗೆ ಅವ್ರ ಜೊತೆ ಇದ್ದು ಏನಪ್ಪಾ ಅಂದ್ರ
ಆಧ್ಯಾತ್ಮದ ಗುಹ್ಯ ವಿಚಾರಗಳನ್ನ ಅವ್ರು ಯಾವಾಗ ಕೃಪಾ ಮಾಡ್ತಾರ ಅವಾಗ ಶ್ರವಣ ಮಾಡಿಕೊಂಡು ಅವರ ಒಂದು ಕೃಪೆಯಿಂದ ಅವ್ರದೇ ಆದಂತಹ ಸ್ವರೂಪ ಅಂದ್ರೆ ಬ್ರಹ್ಮ ಸ್ವರೂಪದ ಸ್ಥಿತಿಯ ಅನುಭವವನ್ನ ಅನುಭವಿಸುವುದು ಇದು ಪಾದಸೇವನ ಭಕ್ತಿಯ ಒಂದು ವಿಶೇಷತೆ. ಅದಕ್ಕ ಈಗಾಗಲೇ ನಾವು 2 ಭಾಗದೊಳಗ ಬಹಳಷ್ಟು ಏನಪ್ಪಾ ಅಂದ್ರೆ ಕಡಿಮೆ ಓವಿಗಳ ಬಗ್ಗೆ ಚಿಂತನೆ ಮಾಡುವಂತದ್ ನಮಗಾಯ್ತು. ಯಾಕಂದ್ರ ಈ ಒಂದು ಪಾದಸೇವನ ಭಕ್ತಿ ಒಳಗೆ ನಾವು ಸ್ವಲ್ಪ ವಿಸ್ತಾರವಾಗಿ ಅಂದ್ರ ವಿಶೇಷವಾಗಿ ಬಹಳ ಗಡಸಾದ ವಿಷಯವನ್ನ ಸಮರ್ಥರು ಇದ್ರೊಳಗೆ ಹೇಳ್ತಾರ. ಯಾಕಂದ್ರೆ ಸದ್ಗುರುವಿನ ಮಹತ್ವ, ಸದ್ಗುರುವಿನ ಸ್ಥಿತಿ, ಸದ್ಗುರುವಿನ ಸೇವೆಯ ಒಂದು ವಿಶೇಷತ, ಆಮೇಲೆ ಸದ್ಗುರುಗಳ ನಿಜವಾದ ಸ್ವರೂಪ ಮತ್ತು ಆ ಸ್ವರೂಪ ಮತ್ತು ಆ ಬ್ರಹ್ಮ ಸ್ವರೂಪದ ಒಂದು ಸ್ಥಿತಿಯ ಅನುಭವ, ಇವೆಲ್ಲ ಒಂದು ಗಡಸಾದ ವಿಷಯಗಳನ್ನ ಸಮರ್ಥರು ಈ ಒಂದು ಭಕ್ತಿಯೊಳಗೆ ಹೇಳ್ಯಾರ. ಸದ್ಗುರುನಾಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಮಹಾಸ್ವಾಮಿ ಚಿದಂಬರರು, ಶೇಷಾಚಲ ಗುರು ಮಹಾರಾಜರು ನನ್ನ ಹೃದಯದ ಕುತ್ಕೊಂಡು ಏನ್ ನುಡಿಸ್ತಾರ ಅದನ್ನ ಮುಂದಿನ ಒಂದು ಓವಿಗಳ ಕುರಿತ ಚಿಂತನೆ ಮಾಡೋಣ. ಹೋದ ಏನಪ್ಪಾ ಅಂದ್ರ ಓವಿ ಒಳಗ ಅಂದ್ರೆ 7ನೇ ಓವಿ ಒಳಗೆ ಏನ್ ಹೇಳಿದ್ರ ಅವರು, ಅನುಭವ ಗೀತ ಸಂಗತ್ಯಾಗ ನಸೆ, ಸಂಗತ್ಯಾಗಿ ಅನುಭವ ನ ದಿಸೆ, ಹೇ ಅನುಭವೀಯಾಸೀಚ ಭಾಷೆ ಏರಾಗತ ಗೋವಿ. ಅಂದ್ರ ಅನುಭವ ತಗೋತ್ನ್ಯಾಗ ಸಂಗತ್ಯಾಗ ಆಗಿರುವುದಿಲ್ಲ, ನಾವು ಅನುಭವಿಸುವತ್ನ್ಯಾಗ ಸಂಗತ್ಯಾಗ ಆಗಿರುವುದಿಲ್ಲ. ಸಂಗತ್ಯಾಗ ಆದಾಗ ಅನುಭವದ ಇದು ನಮ್ಗೆ ಕಣ್ಣಿಗೆ ಕಾಣಿಸುವುದಿಲ್ಲ, ಏನ್ ಅನುಭವ ಬಂತು ಅನ್ನುವಂಥದ್ದು. ಹೇ ಅನುಭವೀಯಾಸೀಚ ಭಾಷೆ, ಇದು ಅನುಭಾವಿಗಳಿಗೆ ಮತ್ತ ಇದು ಗೊತ್ತಾಗ್ತಾ ಹೊರತಾಗಿ ಉಳುಕಿದವ್ರಿಗೆ ಏನೋ ಗದ್ಲ ಹೇಳಿಬಿಟ್ರಪ್ಪ ಅಂತ ನಂಗಾಗ್ತದ ಅಂತೇಳಿ ಸಮರ್ಥರು ಹೇಳ್ತಾರ. ಅಂದ್ರ ಜ್ಞಾತ, ಜ್ಞೇಯ, ಜ್ಞಾನ ತ್ರಿಪುಟಿ ಅಂತಾರೆ ಇವಕ್ಕ. ಜ್ಞಾತ ಆ ಜ್ಞಾನವನ್ನ ಸಂಪಾದನೆ ಮಾಡವ, ಜ್ಞೇಯ ವಸ್ತು ಯಾವುದನ್ನ ನಾವು ಅನುಭವಿಸಬೇಕಾಗ್ಯದ ಆ ವಸ್ತು, ಆ ಜ್ಞಾನ ಅದನ್ನ ತಿಳಿದ್ಲಿಕ್ಕೆ ಬೇಕಾಗಿರುವಂತ ಜ್ಞಾನ. ಈ ಮೂರೊಳಗ ಒಂದೇ ಅನುಭವದ ಕೊರತಿದ್ರು ಸಹಿತ ಇವು ಮೂರುಗಳಿಂದ ಮೀರಿದಂತ ಒಂದು ಸ್ಥಿತಿ ಏನದಲ್ಲ, ಅದು ಪರಬ್ರಹ್ಮನ ಸ್ಥಿತಿ ಅದ, ಅದು ನಿನ್ನ ಸ್ವರೂಪ ಸ್ಥಿತಿ ಅದ, ಅದು ವಿಮಲ ಬ್ರಹ್ಮನ ಸ್ಥಿತಿ ಅದ, ಅದೇ ನಿನ್ನ ಸದ್ಗುರುಗಳ ಒಂದು ಸ್ವರೂಪ ಸ್ಥಿತಿ ಅದ ಅನ್ನುವಂತಹದ್ದು ಸಮರ್ಥರು ಹೇಳ್ತಾರ. ಅದಕ್ಕ ಇಂಥ ಗಡಚಾದ ವಿಷಯವನ್ನ ಪರಬ್ರಹ್ಮನ ಬಗ್ಗೆ ನೀವು ವಿಚಾರ ಮಾಡ್ಬೇಕಾಗಿತ್ತು ಅಂದ್ರ ಅದು ನಿನಗೆ ಸ್ವಲ್ಪ ಕಾಹಿ ಉಮಜಲೇತರಿ ನುಮಜೆ ಅಂತ, ಕಾಯಿ ಸಮಜಲೇತರಿ ನ ಸಮಜೆ, ಕಾಯಿ ಭುಜೇತರಿ ನಿರ್ಭುಜೆ ಕಿಂಚಿತ್ ಮಾತ್ರ ಸಮರ್ಥ. ಅಂದ್ರ ಏನೋ ಸ್ವಲ್ಪ ನಮಗ ಅನುಭವ ಕೊಡ್ಲಿಕ್ಕೆ ಸಾಧ್ಯದ. ಯಾವಾಗ ಅಂದ್ರ ನಮ್ಮ ಪಾತ್ರತಾ ಆ ರೀತಿ ಅದನ್ನ ಹಿಡ್ಕೊಳ್ಳಂತ, ಅದನ್ನ ಅನುಭವಿಸುವಂತ, ಅದನ್ನ ತಿಳ್ಕೊಳ್ಳಂತ ಪಾತ್ರತಾ ಬರ್ಬೇಕಾತಂದ್ರ ಸಮರ್ಥ ರಾಮದಾಸ್ ಮಹಾರಾಜರೇ ತಮ್ದೊಂದು ಅಭಗನಾಗ ಅಂತಾರ, ಅದನ್ನ ತಿಳಿಬೇಕಾಗಿದ್ರೆ ನಿನ್ನ ಮನಸ್ಸು ಮೊದಲು ವಿಶಾಲ ಮಾಡ. ಅವ್ರಂತಾರ, मन हे विवेके विशाल करावे, मन हे विवेके विशाल करावे, मग आठवावे परब्रह्म, मग आठवावे परब्रह्म. मन हे विवेके विशाल करावे, मन हे विवेके विशाल करावे, परब्रह्म म्हणी तरीचा निवाळे, परब्रह्म म्हणी तरीचा निवाळे, जरी भोदे गळे अहंकार, जरी भोदे गळे अहंकार. मन हे विवेक विशाल करावे, मन हे विवेके विशाल करावे, अहंकार गळे संतांचे संगती, अहंकार गळे संतांचे संगती, तरी आदियंती समाधान, तरी आदियंती समाधान. मन हे विवेके विशाल करावे, मन हे विवेके
विशाल करावे, समाधान घडे स्वरूपी राहता, समाधान घडे स्वरूपी राहता, विवेके पाहता निसंगाच्या, विवेके पाहता निसंगाच्या, निसंगाचा संग सदृढ धरावा, निसंगाचा संग सदृढ धरावा, संसार तरावा दास म्हणे, संसार तरावा दास म्हणे, मन हे विवेके विशाळ करावे, मन हे विवेके विशाळ करावे, मग आठवावे परब्रह्म, मग आठवावे परब्रह्म, मन हे विवेके विशाळ करावे, मन हे विवेके विशाळ करावे, विशाळ करावे, विशाळ करावे. मन हे ವಿವೇಕೆ ವಿಶಾಲ ಕರಾವೆ. ಅವ್ರಂತಾರ ಪರಬ್ರಹ್ಮನ ಒಂದು ಸ್ಥಿತಿ ಅನುಭವ, ಅಧ್ಯಾತ್ಮದ ಮುಂದಿನ ಮೆಟ್ಟಲುಗಳ ನಮಗ ಅದರ ತತ್ವಗಳ ನಮಗ ಆ ಒಂದು ತತ್ವ ನಮಗ ಅವಗತ ಆಗ್ಬೇಕಾಗಿತ್ತು, ನಮಗ ತಿಳಿಬೇಕಾಗಿತ್ತು ಅಂದ್ರ ನಮ್ಮ ಮನಸ್ಸು ಮೊದಲು ವಿಶಾಲ ಮಾಡ್ಕೋಬೇಕು. ನಮ್ಮ ಮನಸ್ಸ ಬಹಳ ಸಂಕುಚಿತ ಇರ್ತದ. ನಾವು ವಾಸ್ತವಿಕವಾಗಿ ನೋಡಿದೇವಂದ್ರ ನಮ್ಮ ಮನಸ್ಸು ಎಷ್ಟು ಸಂಕುಚಿತದ ಅಂದ್ರ ನಮ್ಮ ಶರೀರದಷ್ಟೇ ಸಂಕುಚಿತದ. ಬಹಳ ಆದ್ರ ನಮ್ಮ ಮನಿ ಎಷ್ಟಾದ್ರ ವಿಶಾಲತ ಅದ. ಇಲ್ಲ ಕೆಲವೊಬ್ಬರಿಗೆ ತಮ್ಮ ಸಮುದಾಯದ ಅಷ್ಟು ವಿಶಾಲ ಅದ, ಕೆಲವೊಬ್ಬರಿಗೆ ಊರಿನ ಜನರೆಲ್ಲ ಸುಖದಿಂದ ಇದ್ರೆ ಸಾಕು ಅನ್ನುವಷ್ಟು ವಿಶಾಲ ಅದ. ಅಂದ್ರ ಬಹಳಷ್ಟು ನಾವು ಮನಸ್ಸು ಸಣ್ಣದ ಮಾಡ್ಕೊಂಡೆ ಎಲ್ಲಾ ವಿಚಾರ ಮಾಡ್ತೇವೆ. ಆದ್ರೆ ಮನಸ್ಸು ಸಣ್ಣದ ಮಾಡ್ಕೊಂಡು ವಿಚಾರ ಮಾಡಿದ್ರೆ ಪರಬ್ರಹ್ಮನ ಒಂದು ಸ್ಥಿತಿ, ಈಗ ಸಮರ್ಥ ಹೇಳುವಂತ ಮುಂದಿನ ಒಂದು ಸ್ಥಿತಿಗಳು ನಮಗೆ ಅನುಭವ ಕೊಡುದಿಲ್ಲ. ಅದಕ್ಕ ಮನಸ್ಸು ವಿಶಾಲ ಮಾಡ್ಕೋರಿ ಅಂದಾರ. ಅದಕ್ಕೆ ನಾವು ನೀವುಗಳೆಲ್ಲ ಮನಸ್ಸನ್ನ ವಿಶಾಲ ಮಾಡ್ಕೊಂಡ ಇವತ್ತ ಅವ್ರು ಹೇಳುವಂತ ವಿಚಾರಗಳನ್ನ ನಾವು ಶ್ರವಣ ಮಾಡೋಣ. ಅದಕ್ಕೆ ಅವ್ರಂತಾರ ತೇ ಪರೇ ಹೋನಿ ಪರ, ಮನ ಬುದ್ಧಿ ಅಗೋಚರ, ಸಂಗತ್ಯಾಗೆ ವಿನ ಏನ ಅನುಭವಾಸಿ. ಅಂದ್ರ ಯಾವುದು ಪರಕ್ಕೆ ಪರನಾದಂತಹ ಪರವಸ್ತು ಅದಲ್ಲ, ಅದು ಸಂಗ ಮಾಡಿದ್ರ ಅದು ಅನುಭವಕ್ಕೆ ನಾವು ಬರ್ತಿತ್ತು ಅಂದ್ರ ಅವಾಗ ಸಂಘ ತ್ಯಾಗ ಆಗಿರುದಿಲ್ಲ. ಸಂಘ ತ್ಯಾಗ ಅಂದ್ರೆ ಏನು? ದೇಹ ಬುದ್ಧಿಯ ಒಂದು ತ್ಯಾಗ. ದೇಹ ಬುದ್ಧಿಯಿಂದ ಹೊರಗೆ ಬರ್ಲಿಲ್ಲ ಅಂದ್ರ ನಾವು ಇವತ್ತು ನಾವು ಅಕಸ್ಮಾತ್ ಧ್ಯಾನಕ್ಕೆ ಕೂತಿದ್ದೇವ ತಿಳ್ಕೊರಿ, ಮಹಾಸ್ವಾಮಿಯ ನಾಮಸ್ಮರಣೆಯನ್ನೇ ಮಾಡ್ಲಿಕ್ಕತ್ತೀವಿ. ಮಾಡೋ ಹೊತ್ನ್ಯಾಗ ಮಾಡಾವ ಮಾಡುವಂತ ನಾಮ ಮಾಡುವಂತ ಕ್ರಿಯೆ ಈ ಮೂರು ಯಾವಾಗ ಇರ್ತಾವಲ್ಲ, ಆ ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ನಮ್ಮ ನಾಮಸ್ಮರಣೆ ಫಲದ್ರೂಪ ಆಗುದಿಲ್ಲ. ಅದು ಅಷ್ಟು ಸರಳೇನು ಇಲ್ಲ ಅಂತಾರ. ಯಾಕಂದ್ರ ಬಹಳಷ್ಟು ಅದನ್ನೇನಪ್ಪಾ ಅಂದ್ರೆ ಅಖಂಡ ನಾಮಸ್ಮರಣೆ ನಮ್ಮಲ್ಲಿ ನಡಿಲಿಕ್ಕತ್ತು. ಚಿದಂಬರ 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 ಅದ್ರೊಳಗ ಪೂರ್ಣ ಏನಪ್ಪಾ ಅಂದ್ರ ನಮ್ಮ ಮನಸ್ಸು ಅದ್ರೊಳಗ ಪೂರ್ಣ ಅದ್ರಾಗ ಇದು ಆಗ್ಬಿಡ್ತು ಅಂದ್ರ ಆವಾಗ ಒಂದು ಕ್ಷಣ ಹೆಂಗಾಗ್ಬಿಡ್ತ ಅಂದ್ರ ನಾನು ನಾಮಸ್ಮರಣೆ ಮಾಡ್ಲಿಕ್ಕತ್ತನಿ ಅನ್ನುವಂತದ್ದನ್ನು ಸಹಿತ ಮರ್ತು ಬಿಡ್ತಲ್ಲ, ಅದು ಸಂಗತ್ಯಾಗ. ಅದು ಸಂಗತ್ಯಾಗ ಆದಾಗ ಮಾತ್ರ ಅನುಭವ ಬರ್ತದ. ಖರೆ ಅನುಭವ ಬಂದ ಅನುಭವ ಹೇಳಲಿಕ್ಕೆ ಬರುದಿಲ್ಲ. ಅವ ಯಾಕಂದ್ರೆ ದೇಹ ಬುದ್ಧಿಯಿಂದ ಮೀರಿ ಹೋದಾಗ ಇಂದ್ರಿಯಗಳಿಗೆ ಅಗೋಚರವಾಗಿರುವಂತ ಒಂದು ಸ್ಥಿತಿ ಇಂದ್ರಿಯಗಳೊಳಗೆ ಇದ್ದಾಗ ಹೇಳಲಿಕ್ಕೆ ಬರ್ಬೋದು. ಖರೆ ಇಂದ್ರಿಯಗಳ ಇದ್ದಾಗ ಅಂದ್ರೆ ದೇಹ ಬುದ್ಧಿ ಇದ್ದಾಗ ಅದ್ರ ಅನುಭವ ಬರುದಿಲ್ಲ. ದೇಹ ಬುದ್ಧಿಯಿಂದ ಆತ್ಮ ಬುದ್ಧಿಯೊಳಗೆ ಹೋದಾಗ ಆ ಬಂದ ಅನುಭವವನ್ನು ಹೇಳಿಕ್ ಬರುದಿಲ್ಲ. ಅದಕ್ಕೆ ಅವರಂದ್ರು ಅನುಭವ ಗೀತ ಸಂಗತ್ಯಾಗ ನಸೆ, ಸಂಗತ್ಯಾಗಿ ಅನುಭವ ನದಿಸೆ, ಹೇ ಅನುಭವಿ ಆಸೀಚ ಭಾಷೆ. ಇದು ಅನುಭಾವಿಗಳಿಗೆ ಮಾತ್ರ ಗೊತ್ತಾಗ್ತ ಅಂತಾರ. ಇಂಥ ಅನುಭಾವಿಗಳು ನೀವೆಲ್ಲರೂ ಇದ್ದಿರಿ, ಇರಬೇಕು. ಯಾಕಂದ್ರೆ ಈ ವಿಷಯ ಗಡಸಾದಂತ ವಿಷಯವನ್ನ ಇದನ್ನ ಎಷ್ಟು ಸಾಧ್ಯದ ಅಷ್ಟು ನಾವು ಈಗ ಇದನ್ನ ತಿಳ್ಕೊಂಡು ಬಿಟ್ಟೇವಂದ್ರ ಮುಂದೆ ನಾವ್ ಏನ್ ತಿಳ್ಕೋದ ಅದ ಅನ್ನುವಂಥದ್ದು ಈಗ ನಮ್ಮ ಅಂತರಂಗದಾಗ ನೆಲೆಗೊಳ್ತದ. ನಾವೀಗ ಮುಂದೆ ನವವಿಧ ಭಕ್ತಿಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಸದ್ಗುರುವಿನ ನಿಶ್ಚಯ, ಗುರು ನಿಶ್ಚಯ, ಆಮೇಲೆ ಸದ್ಗುರುವಿನ ಲಕ್ಷಣಗಳು, ಸಶಿಷ್ಯನ ಲಕ್ಷಣಗಳು, ಶುದ್ಧ ಜ್ಞಾನ ಅಂದ್ರೆ ಏನು,
ಮುಖ್ಯ ದೇವ ಯಾರು, ಇವೆಲ್ಲ ಮುಂದಿನ ಸಮಾಸಗಳೊಳಗ ಮುಂದಿನ ದಶಕದೊಳಗ ನಾವು ತಿಳ್ಕೋದದ. ಅವೆಲ್ಲ ತಿಳ್ಕೊಬೇಕಾಗಿತ್ತು. ಅಂದ್ರ ಇದು ಎಲ್ಲದಕ್ಕಿಂತ ಮೀರಿದ್ದು ಒಂದು ಕೊನೆಯದ ಅಂದ್ರ ನಮ್ಮ ಒಂದು ಸ್ವರೂಪಾನುಭವ ಅನ್ನುವಂತಹದ್ದನ್ನ ನಾವು ತಿಳ್ಕೋ ಸಂಬಂಧ ಈ ಮಾರ್ಗ ಹಿಡದೆವು, ಈ ಒಂದು ಸತ್ಸಂಗದಾಗ ಕೂತೆವು ಅನ್ನುವಂಥದ್ದು ಇವತ್ತಿನ ಈ ಒಂದು ಪಾದಸೇವನ ಭಕ್ತಿಯ ಓವಿಗಳನ್ನ ತಿಳ್ಕೊಂಡಾಗ ಅನಿಸ್ತದ. ಇದನ್ನ ಬಹಳಷ್ಟು ಮನಸ್ಸು ಕೊಟ್ಟು ನಾವು ಮುಂದಿನ ಎಲ್ಲಾ ವಿಚಾರಗಳನ್ನ ಸಮರ್ಥರು ಕೇಳ್ಬೇಕಂತ ಅನಿಸ್ತದ. ಅಂತ ವಿಚಾರಗಳನ್ನು ಸಮರ್ಥರು ಹೇಳ್ತಾರ. ಮುಂದಂತಾರ ಅವರು, ಹರೇ ಸಂಗ ತ್ಯಾಗ ಆನಿ ನಿವೇದನ ವಿದೇಹ ಸ್ಥಿತಿ ಅಲಿಪ್ತಪಣ ಸಹಜ ಸ್ಥಿತಿ ಉನ್ಮನಿ ವಿಜ್ಞಾನ ಹೇ ಸಪ್ತಹಿ ಏಕರೂಪ. ಸಂಗತ್ಯಾಗದ ಒಂದು ಇದೇ ಸಂಗತ್ಯಾಗ ಅಂತ ಇದೇನು ಸಂಗತ್ಯಾಗದ ಬಗ್ಗೆ ಶಬ್ದವನ್ನು ಬಳಸಿದ್ರಲ್ಲ, ಸಂಗತ್ಯಾಗ ಅಂದ್ರೆ ಏನು, ಸಂಗತ್ಯಾಗದ ಪರ್ಯಾಯ ಒಂದು ಏನಪ್ಪಾ ಅಂದ್ರ ಹೆಸರು ಏನೇನವ ಪರ್ಯಾಯ ಹೆಸರುಗಳನ್ನ ಅಧ್ಯಾತ್ಮದಾಗ ನಾವು ಬಳಸ್ತೇವೆ. ಅವ್ಯಾವ ಅಂದ್ರ ಸಂಗತ್ಯಾಗ ಒಂದನೇದ್ದು, ಅದರಂತದ್ದೇ ಅದರ ಪರ್ಯಾಯನೇ ಆತ್ಮನಿವೇದನ ಅಂದ್ರೆ ನಿವೇದನ, ಮೂರನೇದು ವಿದೇಹ ಸ್ಥಿತಿ, ನಾಲ್ಕನೇದ್ದು ಅಲಿಪ್ತತನ, ಐದನೇದ್ದು ಸಹಜ ಸ್ಥಿತಿ, ಆರನೇದ್ದು ಉನ್ಮನಿ, ಏಳನೇದು ವಿಜ್ಞಾನ. ಈ 7 ಅವಸ್ಥೆಗಳೇನವಲ್ಲ ಇವು ಒಂದೇ ಸಂಗತ್ಯಾಗದ ಒಂದು ಪರ್ಯಾಯ ಒಂದು ಸ್ಥಿತಿಯನ್ನು ನಮಗೆ ಹೇಳಿಕತ್ತ ಹೊರತಾಗಿ ಸಂಗತ್ಯಾಗ ಅನ್ನುವಂಥದ್ದು, ಸಂಗತ್ಯಾಗ ಅಂದ್ರೆ ಏನು ಹಂಗಾದ್ರ? ಸಂಗತ್ಯಾಗ ಅನ್ನುವಂಥದ್ದು ಕೆಲವೊಂದು ಈ 7ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ಚಿಂತನೆ ಮಾಡೋಣ. ಸಂಗತ್ಯಾಗ ಅಂದ್ರೇನು? ದೇಹ ಬುದ್ಧಿಯ ತ್ಯಾಗ. ದೇಹ ಬುದ್ಧಿ ಅನ್ನುವಂಥದ್ದು ಅದು ಎದರಿಂದ ಕೂಡಿದಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಏನವಲ್ಲ ಇದ್ರೊಳಗಿಂದ ಈ ದೇಹ ಬುದ್ಧಿ, ನಾನು ದೇಹ ಇದ್ದೀನಿ ಅಂತೇಳಿ ದೇಹಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯ, ವಸ್ತು, ವಿಚಾರಗಳು ಇವೇನವಲ್ಲ ಇವೆಲ್ಲ ದೇಹಕ್ಕೆ ಸಂಬಂಧಿಸಿದ್ದು. ಇವತ್ತಿನ ದಿವಸ ನಾವೊಂದು ಪ್ರಪಂಚ ಮಾಡಿಕೊಂಡೆವು, ಸಂಸಾರ ಮಾಡಿಕೊಂಡೆವು, ಅಥವಾ ಅಧ್ಯಾತ್ಮದೊಳಗಿದ್ದೆವು, ಸಮುದಾಯ ಕಟ್ಟಿಕೊಂಡೆವು, ಭಕ್ತಿ ಮಾಡ್ಲಿಕ್ಕತ್ತೇವು, ಉತ್ಸವಾದಿಗಳನ್ನ ಮಾಡ್ಲಿಕ್ಕತ್ತೇವು. ಇವೆಲ್ಲನೂ ಮಾಡ್ಲಿಕ್ಕತ್ತೇವು ಅಂತ ಏನ್ ಎಲ್ಲಿ ತನಕ ನಮಗ ಈ ಮಾಡ್ಲಿಕ್ಕತ್ತೇವು ಅನ್ನುವಂಥದ್ದು ಯಾರು ಮಾಡ್ಲಿಕ್ಕತ್ತಾರ? ನಾ ಮಾಡ್ಲಿಕ್ಕತ್ತ. ಈ ನಾ ಯಾವುದು? ದೇಹ ಬುದ್ಧಿ ಹಿಡ್ಕೊಂಡಂತ ನಾ ಅಂದ್ರೆ ಇದೊಂದು ದೂಷಿತ ನಾ. ನಿಜವಾಗಿಯೂ ಅಹಂ ಅನ್ನುವಂಥದ್ದು, ಆ ನಾ ಅನ್ನುವಂಥದ್ದು ಶುದ್ಧನ ಅನ್ನುವಂಥದ್ದು ಆತ್ಮಸ್ವರೂಪಣೆ ಅದ. ಅದಕ್ಕ ಆ ಆತ್ಮಸ್ವರೂಪದ ನಾ ಬಿಟ್ಟು ಅಶುದ್ಧವಾದಂತ ಈ ನಾ ಏನದಲ್ಲ, ನಾನ್ ಮಾಡಿದೆ, ನಾನ್ ಹೇಳಿದೆ, ನಾನ್ ಕೇಳಿದೆ, ನನ್ನಿಂದ ನಡೀತದ, ನಾನ್ ಇರ್ಲಿಕ್ಕಂದ್ರೆ ಹೆಂಗ, ಇವೆಲ್ಲ ವಿಕಲ್ಪಗಳು. ಸಂಸಾರದಾಗ ನಾನೇ ಎಲ್ಲ ಇಷ್ಟು ಮಾಡಿದೆ, ಇವೆಲ್ಲ ನಾ ಅನ್ನುವಂಥದ್ದು ಈ ಒಂದು ದೇಹ, ನಾನು ದೇಹ ಇದ್ದೀನಿ ಅಂತನ್ನುವಂತ ಒಂದೇ ಒಂದು ಕಾರಣದಿಂದ ನಾನು ಅಂದ್ರೆ ದೇಹ ಬುದ್ಧಿ, ಈ ದೇಹವೇ ನಾನು ಇದ್ದನಂತ ಬಳಸುವಂತ ನಾ ಏನದಲ್ಲ ಈ ಎಲ್ಲಾ ವಸ್ತು ವಿಚಾರಗಳನ್ನ ತ್ಯಾಗ ಮಾಡೋದೇನದಲ್ಲ ಅದು ಸಂಗತ್ಯಾಗ. ಅಂದ್ರ ಈ ದೇಹ ನಾನು ಅಂತ ತಿಳ್ಕೊಂಡಂತ ಅಶುದ್ಧನ ಎಲ್ಲ ಒಂದು ಏನಪ್ಪಾ ಅಂದ್ರೆ ಒಂದು ಗುಂಡಾಳ ಹಾಕೊಂಡು ಕೂತ್ ಬಿಟ್ಟದ. ಅವೆಲ್ಲ ವಿಷಯ ವಸ್ತು ವಿಕಾರಗಳನ್ನ ತ್ಯಾಗ ಮಾಡೋದೇನದಲ್ಲ ಅದು ಸಂಗತ್ಯಾಗ ಅಂತ ಹೇಳಿ ಸಮರ್ಥರು ಹೇಳ್ತಾರ. ಅದು ದೇಹ ಬುದ್ಧಿ ಮೀರಿದಂತ ಸ್ಥಿತಿ, ಇದು ಸಂಗತ್ಯಾಗ. ಇನ್ನ ನಿವೇದನ ಅನ್ನುವಂಥದ್ದು, ನಿವೇದನ ಅಂದ್ರೆ ಏನು? ಮನುಷ್ಯನಲ್ಲಿಯ ಅಹಂಕಾರ ರೂಪದ ನಾನು ಅಂದ್ರ ಜಡ, ಬುದ್ಧಿ, ಮನಸ್ಸು ಮತ್ತು ಇಂದ್ರಿಯಗಳು ಈ ಅನಾತ್ಮವಾದ ಜಡ, ಅಶಾಶ್ವತ, ನಾಶವಂತ ದೃಶ್ಯದಿಂದ ತುಂಬಿರುವ ನಾನ ಎಂಬುದನ್ನು ಭಗವಂತನ ಚರಣದಲ್ಲಿ ಅರ್ಪಣೆ ಮಾಡುದು. ಅಂದ್ರೆ ಇದೇನು ಇಷ್ಟೋ ತನಕ ಸಂಗತ್ಯಾಗದೊಳಗೆ ಅಶುದ್ಧ ನಾನದ ಒಂದು ವಿಚಾರಗಳನ್ನು ಹೇಳಿದಿಲ್ಲ. ಕಣ್ಣಿಗೆ ಕಾಣುವ ವಸ್ತುಗಳೇ ನಾನು, ಇವೇ ನಾನೇ ಇವನು ಮಾಡಿದೆ ಅನ್ನೋತಲ್ಲ, ಇವನ್ನೆಲ್ಲ ಏನ್ ಮಾಡುದು? ಹೋಗಿ ಭಗವಂತನ ಚರಣದೊಳಗ ಅರ್ಪಣೆ ಮಾಡುದು. ತುಕಾರ ಮಹಾರಾಜರಂದ್ರು ತುಕಾಮಣೆಗಾಲು ದಯಾವರಿ ಭಾರ, ಅವನ ಮ್ಯಾಲ ಭಾರ ಹಾಕಿಬಿಡುದು. ವಾಹುಹಾ ಸಂಸಾರ ದೇವಾಪಾಯಿ, ಇವೆಲ್ಲನೂ ಪೂರ್ಣ ಸದ್ಗುರುಗಳ ಒಂದು ಚರಣದೊಳಗೆ ನಾವು ಇದನ್ನ ಅರ್ಪಣೆ ಮಾಡೋದೇನದಲ್ಲ ಇದೇ ನಿವೇದನ. ಅಂದ್ರೆ ನೈವೇದ್ಯನ ಉಳುಕಿ ತೋರಿಸ್ತೇವೆ. ನೈವೇದ್ಯ ಅದ ಬೇಕಾಗಿಲ್ಲ ಭಗವಂತಗ. ಯಾವುದು ನಾಶವಂತದ ಅದನ್ನ ನನಗೆ ಹಾಕಪ್ಪ ಅಂತ. ಆತ್ಮಾರಾಮದೊಳಗ ಶಿಷ್ಯನಂತಲ್ಲಿ ಸದ್ಗುರುಗಳು ಬರ್ತಾರ, ನೋಡಪ್ಪ ಯಾವುದು ನಾಶವಂತದಲ್ಲ ಅದನ್ನ ನನಗ್ ಹಾಕು,
ನಿನಗ ಶಾಶ್ವತ ಆನಂದದ ಸ್ಥಿತಿಯನ್ನು ಕೊಡ್ಲಿಕ್ಕೆ ಬಂದನೋ ಶಿಷ್ಯ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಆತ್ಮಾರಾಮದೊಳಗೆ ಹೇಳ್ತಾರ. ಸದ್ಗುರು ಅಂತಾನ, ನೀ ಏನು ಮಾಡಬೇಡ, ಯಾವ್ದು ನಾಶವಂತದ ಅದನ್ನ ನನಗ್ ಹಾಕು, ಅದನ್ನ ಹಾಕಿದ ಮೇಲೆ ನಾನ್ ನಿನಗೇನು ಕೊಡ್ತೀನಿ ಅಂತಂದ್ರ ನಿನಗ್ ಶಾಶ್ವತವಾದಂತ ನಿನ್ನ ಸ್ವರೂಪ ಸಾಕ್ಷಾತ್ಕಾರವನ್ನೇ ಮಾಡಿ ಕೊಡ್ತೀನಿ. ಅಂತದ್ದು ಯಾವ್ದು ನಾಶದ, ಯಾವ್ದು ಹೊಲಸದ, ಆ ಕಸವನ್ನ ನಾನು ನಿನ್ನ ಕೇಳಿಕತ್ತೀನಿ. ಕಸ ಹಾಕಲಿಕ್ಕೂ ಹಿಂದ್ ಮುಂದ್ ನೋಡ್ಲಿಕ್ಕತ್ತಿಲ್ಲಪ್ಪ ನೀನು ಅಂತ. ಅವಾಗ ಮುಂದಂತಾನ, ಆಯ್ತ್ರಿ ಗುರುಗಳ, ನಾನು ಇದನ್ನೆಲ್ಲ ನಾನು ನಿಮಗ ಅರ್ಪಣ ಮಾಡಿದ್ದೆ. ಅರ್ಪಣ ಮಾಡಿದಂದ್ರ ಅರ್ಪಣ ಮಾಡೋ ಒಬ್ಬನು ಇದ್ಯಲ್ಲೋ ಅಂತಂದ್ರು ಅವ್ರು. ಅಂದ್ರ ಇಷ್ಟು ಸೂಕ್ಷ್ಮವಾದ ವಿಚಾರಗಳನ್ನ ಸಮರ್ಥರು ಆತ್ಮಾರಾಮದಾಗ ಹೇಳ್ಯಾರ. ಹೆಂಗ ದಾಸ ರಾಜಾರಾಮ್ ಮಹಾರಾಜರು ನಿಜಾತ್ಮ ಬೋಧದೊಳಗ ವಿಶೇಷ ವಿಚಾರಗಳನ್ನ, ಸೂಕ್ಷ್ಮ ವಿಚಾರಗಳನ್ನ, ಗುಹ್ಯ ವಿಚಾರಗಳನ್ನ ತಿಳಿಸ್ಯಾರಲ್ಲ, ಹಂಗ ಆತ್ಮಾರಾಮನು ಒಂದು ಗ್ರಂಥದ ಇರ್ಲಿ. ಅದಕ್ಕ ಇದನ್ನೆಲ್ಲನ ಸದ್ಗುರುನಾಥನ ಚರಣದೊಳಗ, ಇಲ್ಲಿ ಪಾದ ಸೇವನ ಭಕ್ತಿಯೊಳಗೆ ಹೆಂಗದ ಅಂದ್ರ ಸದ್ಗುರುನೇ ಭಕ್ತಿನೇ ಮುಖ್ಯದ, ಸದ್ಗುರುನಾಥಗ ಅರ್ಪಣಾ ಮಾಡೋದೇ ಮುಖ್ಯದ. ಹಂಗ ಸದ್ಗುರುನಾಥನ ಚರಣ ಅಂದ್ರೆ ಸದ್ಗುರು ಮತ್ತು ಭಗವಂತ ಇದು ಬ್ಯಾರೆ ಅಲ್ಲ. ಬ್ಯಾರೆ ಅಂತ ತಿಳ್ಕೊಂಡ್ ನಾವ ಸರ್ವತಾ ಪಾಪಿಷ್ಟ ಜಾಡ ಉದ್ಧವ ಅಂತೇಳಿ ಏಕನಾಥಿ ಭಾಗವತೊಳಗ ಕೃಷ್ಣ ಪರಮಾತ್ಮ ಹೇಳ್ತಾನ. ಅದಕ್ಕ ಇವನ್ನೆಲ್ಲನೂ ಸದ್ಗುರುಗಳ ಚರಣದಾಗ ಹಾಕಿ ತನು ಧನ ಮನ ಎಲ್ಲ ಏನಿದ್ದದ್ದೆಲ್ಲ ಸದ್ಗುರುಗಳಿಗೆ ಅರ್ಪಣೆ ಮಾಡೋದು. ಆದ್ರ ಬಾಳೆಕುಂದ್ರಿ ಪಂತ್ ಮಹಾರಾಜರಂತಾರ, ತನುಧನ ಮನ ಅರ್ಪಣ ಮಾಡಿ ಅನುಚಿತ ಕರ್ಮವ ಮಾಡುವರು. ಇದೆಲ್ಲ ಅರ್ಪಣ ಮಾಡ್ತಾರ, ಮಾಡಿದ ಮೇಲೆ ಅರ್ಪಣ ಮಾಡಿದ ಮೇಲೆ ಅವ್ರ ಮೇಲೆ ಅಧಿಕಾರ ಹೆಂಗ್ ಬರ್ತದ? ಅಧಿಕಾರ ಬರೋದಕ್ಕಿಂತ ಅದನ್ನ ಮಾಡಿ ಮತ್ತೆ ಕೆಟ್ಟ ಕೆಲಸನೇ ಮಾಡಿದ್ರೆ ಏನು ಉಪಯೋಗ? ಘನ ದುರಾಸೆ ಹಿಡಿದು ಘನ ಗುರುದ್ರೋಹಕ್ಕೆ ಒಳಗಾಗುವರು. ತನುಧನ ಮನ ಅರ್ಪಣ ಮಾಡಿ ಅನುಚಿತ ಕರ್ಮ ಮಾಡುವರು. ಘನ ದುರಾಸೆಯನ್ನು ಬಿಡದೆ ಘನ ಗುರುದ್ರೋಹಕ್ಕೆ ಒಳಗಾಗುವರು. ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸ ಅಲ್ಲ ಅಂತ ಒಂದು ಪದ ಅವ್ರು ಬಹಳ ಚಂದದ. ಅದು ಇಲ್ಲಿ ಇನ್ನು ಮುಂದ ನಿವೇದನ ಅಂದ್ರ ಇಲ್ಲೂ ತ್ಯಾಗ ಮಾಡೋದೇ ಅದ. ಯಾವ್ದು ಅಶಾಶ್ವತವಾದದ್ದನ್ನ ಸದ್ಗುರುಗಳ ಚರಣಕ್ಕೆ ಅರ್ಪಣಾ ಮಾಡೋದು ಅರ್ಥಾರ್ಥ ಅದು ಸಂಘ ತ್ಯಾಗನೇ. ಸಂಘ ತ್ಯಾಗದ ಪರ್ಯಾಯ ಇದು. ಇನ್ನು ವಿದೇಹ ಸ್ಥಿತಿ ಅಂದ್ರೆ ದೇಹಿ ಅಸೋನ ದೇಹಿ ಬುದ್ಧಿ ನಾಯಿ. ದೇಹದೊಳಗಿದ್ರು ಸಹ ದೇಹ ಬುದ್ಧಿ ಇರ್ಲಾರ್ದಂತದ್ದು, ಅಂದ್ರೆ ದೇಹ ಬುದ್ಧಿಯನ್ನು ಸದ್ಗುರುಗಳಿಗೆ ಅರ್ಪಣಾ ಮಾಡಿ ಇರುವಂತದ್ದು ಏನದಲ್ಲ ಅದು ವಿಧೇಯ ಸ್ಥಿತಿ. ಇಲ್ಲೂ ಸಂಗತಿ ಆಗದ. ಇನ್ನು ಅಲಿಪ್ತತನ, ಲಿಪ್ತತ ಅಂದ್ರೆ ಏನು? ಎಲ್ಲಕ್ಕೂ ಮೆತ್ಕೊಂಡಿರುವುದು, ಎಲ್ಲಕ್ಕೂ ಈ ಶರೀರಕ್ಕೆ, ಮನಸ್ಸಿಗೆ, ಚಿತ್ತಿಗೆ ಎಲ್ಲಾನು ನಮ್ಮದೇ ಒಂದು ಏನಪ್ಪಾ ಅಂದ್ರೆ ಅಶಾಶ್ವತವಾದದ್ದನ್ನ ಹಚ್ಕೊಂಡು ಕೂತ್ ಬಿಟ್ಟಿರೋದು. ಅದು ಯಾವುದು ಹಚ್ಕೊಳಾರ್ದಂತ ಇರುವಂತ ಸ್ಥಿತಿ. ಅಂದ್ರ ಇದ್ದು ಇರ್ಲಾರ್ದಂತ, ಇರಬೇಕು ಇರದಿರಬೇಕು. ಸಂಸಾರದ ಜನಕಾದಿ ರಾಜ ಋಷಿಗಳಂತೆ ಅವರೆಲ್ಲ ಹೆಂಗಂದ್ರೆ ಅಲಿಪ್ತತೆಯನ್ನ ಮೈಗೂಡಿಸ್ಕೊಂಡಿದ್ರು. ಹಂಗ ನಾವು ಅದ್ರ ಸಹಿತ ಸಂಸಾರದಾಗ ಇರಬೇಕು, ಸಂಸಾರ ಮಾಡಬೇಕು. ಏನ್ ಸಂಸಾರ ಒಂದ್ ಹೆಂಗಪ್ಪ ಅಂದ್ರೆ ಕರ್ತವ್ಯ ರೂಪದಿಂದ ಮಾಡ್ಬೇಕು ಹೊರತಾಗಿ ಈ ಸಂಸಾರ ನಂದು ಅಂತ ಹೇಳಿ ಮಾಡಬಾರ್ದು. ಈಗ ಹೆಂಗಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ತಾರ. ಈಗ ಹೊಸ ಒಂದು ಪೀಳಿಗೆ ಒಳಗೆ ಇಬ್ರು ಗಂಡ ಹೆಂಡತಿ ನೌಕರಿ ಮಾಡ್ತಿರ್ತಾರ ಅಂತ ತಿಳ್ಕೊರಿ. ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ. ಅವ್ರಿಗೊಂದ್ ಮಗ ಆಗಿರ್ತದ. ಮಗನ್ ಜೋಪಾನ ಮಾಡೋದು ಹೆಂಗ? ಇಬ್ರು ನೌಕರಿಗೆ ಹೋಗೋರು. ಅವಾಗ ಏನ್ ಮಾಡ್ತಾರ? ಒಬ್ಬಕ್ಕಿನ್ ದಾಯಿನ್ ತಂದು ಇಟ್ಕೋತಾರ. ಅಂದ್ರೇನು? ಮಗನ ಸಂಭಾಳಿಸ್ಲಿಕ್ಕೆ. ಅಕ್ಕಿ ಇಷ್ಟ ಪಗಾರ ಅಂತೇಳಿ ನೇಮಸ ಮಾಡಿರ್ತಾರ. ಅಕ್ಕಿ ಎಷ್ಟು ಚಂದ ಆ ಖುಷಿನ ಆ ಮಗನ ಸಂಭಾಳಿಸ್ತಾಳಂದ್ರ ಸ್ವತಃ ತಾಯಿಕಿಂತ ಹೆಚ್ಚು ಪ್ರೀತಿ ಮಾಡಿ ಆ ಹುಡುಗನ ಸಂಭಾಳಿಸ್ತಾಳ. ಅಂದ ಮಾತ್ರಕ್ಕೆ ಆಕಿ ತಾಯಿ ಮಾಡೋ ಪ್ರೀತಿ ಇರ್ತಾನದು ಆಕಿ ಪಗಾರಕ್ಕಾಗಿ ಮಾಡ್ತಾಳ. ಅಕಸ್ಮಾತ್ ಪಗಾರ 1-2 ದಿವ್ಸ ಲೇಟ್ ಆತಂದ್ರ ಮುಂದಾಕಿ ಆ ಹುಡುಗನ ಮೇಲೆ ಪ್ರೀತಿನೂ ಇರುದಿಲ್ಲ, ಏನು ಇರುದಿಲ್ಲ. ಯಾಕಂದ್ರೆ ಆಕಿ ಪ್ರೀತಿ ಪಗಾರದ ಮೇಲೆ ಇರ್ತದ. ಹಂಗ ನಾನು ಈ ಪ್ರಪಂಚ ಎದಕ್ ಮಾಡ್ಕೊಂಡನಿ? ಪರಮಾರ್ಥಕ್ಕೆ ಅನುಕೂಲ ಆಗಲಿ ಅಂತೇಳಿ ಭಗವಂತ ಆ ನಾಥ ನನಗೆ ಈ ಪ್ರಪಂಚ ಕೊಟ್ಟಾನ. ಪ್ರಪಂಚದಾಗಿರುವುದರಿಂದ ಪರಮಾರ್ಥ ಮಾಡ್ಲಿಕ್ಕೆ ಬಹಳ ಅನುಕೂಲ ಅದ. ಪ್ರಪಂಚ ಸಾಂಡೂನ ಪರಮಾರ್ಥ ಕೇಳ ತರಿ ಅನ್ನ ಮಿಳೇನ ಖಾಯೇಲ ಅಂತೇಳಿ. ಏನ್ರಿ? ವಿಮಲ ಲಕ್ಷಣ ಸಮಾಸದೊಳಗೆ ಸಮರ್ಥರಂತಾರ, ಪ್ರಪಂಚ ಬಿಟ್ಟು ಪರಮಾರ್ಥ ಮಾಡ್ಲಿಕ್ಕೆ ಹೋದೆ ಅಂದ್ರೆ ತಿನ್ಲಿಕ್ಕೆ ಅನ್ನ ಸಿಗುದಿಲ್ಲ. ಇವೆಲ್ಲ ಬಹಳ ಕಠಿಣವ. ಎಲ್ಲ ಮನ್ಯಾಗ ಎಲ್ಲ ಶಿಸ್ತದ. ಮನ್ಯಾಗ
ನಮಗ ಎಲ್ಲಾ ವ್ಯವಸ್ಥೆ ಮಾಡಿ ಕೊಡ್ತಾರ. ಸತ್ಸಂಗಕ್ಕೆ ಹೋಗ್ರಿ ಅಂತಾರ, ಅರಿವಿ ಹೋಗದ್ ಕೊಡ್ತಾರ. ಎಲ್ಲಾ A to Z ನಮಗ್ ಹೊಳ್ಳಿ ನೋಡ್ಸ್ ನಮಗ ನೀವ್ ಯಾಕೆ ಹೋಗ್ತೀರಿ ಅಂತ ಅನ್ಲಾರ್ದಂತ ಅಂತ ಒಂದು ವ್ಯವಸ್ಥೆ ಪ್ರಪಂಚ ಸಮರ್ಥರ ಇಟ್ಟಾಗ ಇರ್ಬೇಕು. ಅದನ್ನ ಹಚ್ಚುವ ಆರಾಮ್ ಇದ್ದಿ ಬಿಡಲ್ಲ. ಪ್ರಪಂಚ ಸಮರ್ಥರ ಮೇಲೆ ಹಾಕೋದು. ನಾವು ಪ್ರಪಂಚ ಮಾಡಿದೀವಿ ಅಂದ್ರ ಅದು ಎತ್ತರ ಆಗಿ ಕೊಡ್ತದ. ಅದೇ ನಾವು ಸದ್ಗುರುವಿನ ಕೈಯಾಗ ನಮ್ ಪ್ರಪಂಚ ನಿಂದೇಪ ಅಂದ್ಬಿಟ್ಟೆ ಅಂದ್ರ ಗುರುನಾಥ ಇಷ್ಟೊಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದೊಳಗಿರುವಂತ ಜೀವಿಗಳನ್ನ ಸಂರಕ್ಷಣೆ ಮಾಡವ, ಅವೆಲ್ಲದ್ರ ಪ್ರಪಂಚ ಸಂರಕ್ಷಣೆ ಮಾಡವ. ನಮ್ಮದೊಂದು ಸಣ್ಣ ಪ್ರಪಂಚ ಸಂರಕ್ಷಣೆ ಮಾಡುದಿಲ್ಲನ್ರಿ. ಅವನ ಮೇಲೆ ಬಿಟ್ಟು ಬಿಡುದು. ಅವ್ ಮಾಡಿದ ಪ್ರಪಂಚ ಎಷ್ಟು ಶುದ್ಧ ಆಗ್ತದೆ ಅಂದ್ರೆ ಅದು ನನ್ನ ಜೀವನದೊಳಗಿನ ಅನುಭವನೇ. ನಾನು ಅವ್ರ ಮೇಲೆ ಭಾರ ಹಾಕ್ಬಿಟ್ನೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಮೇಲೆ. ಗುರುನಾಥ, ಪ್ರಪಂಚ ನಿನ್ನ ಪ್ರಪಂಚ ಏನದಲ್ಲ ಪರಮಾರ್ಥಿಕ ಪ್ರಪಂಚ, ಅದಕ್ಕಾಗಿ ನನ್ನ ಸೇವಾ ತಗೋರ್ಪ ನನ್ನಿಂದ ಅಂತೇಳಿ ನಾನು ಯಾವಾಗೂ ಪ್ರಪಂಚದೊಳಗ ಎಂಟರ್ ಆಗ್ಲಿಲ್ಲ. ಆದ್ರೆ ನನ್ನ ಪ್ರಪಂಚ ಎಲ್ಲರಿಗಿಂತ ಚಂದ ಪ್ರಪಂಚ ಸಮರ್ಥರು ನಾನು ಮಾಡ್ಕೋತಿದ್ದಾರ, ಮುಂದೂ ಮಾಡ್ತಾರ. ಅವ್ರ ಸೇವಾ ಮಾಡೋದ್ರಾಗೆ ನನ್ನ ಜೀವನ ಕಳಿಬೇಕು. ಅದೇ ನನ್ನ ಏನಪ್ಪಾ ಅಂದ್ರೆ ಪ್ರಪಂಚದ ಒಂದು ಕಾರ್ಯ ಅಂತ ತಿಳ್ಕೊಂಡು ನಾನು ನನ್ನ ಸದ್ಗುರುಗಳ ಪರಮಾರ್ಥನೆ ನನ್ನ ಪ್ರಪಂಚ ಅಂತ ಹೇಳಿ ನಾ ಮಾಡ್ಲಿಕ್ಕತ್ತೀನಿ. ನನ್ನಷ್ಟ ಆನಂದ ನಾನೇ ಇದ್ದೀನಿ. ನೀವು ನಮ್ಮನ್ನ ನೋಡ್ಬೋದು. ಯಾವಾಗ ಹಿಂದಕ್ಕೆ ನೋಡ್ಲಿಕ್ಕಿಲ್ಲ. ಯಾವಾಗ್ಲೂ ನನ್ನ ಮುಖದೊಳಗ ಏನಪ್ಪಾ ಅಂದ್ರೆ ಸ್ವಲ್ಪೂ ಸಹಿತ ನನ್ನ ತಲೆ ಬಂದಿಲ್ಲ. ಯಾಕಂದ್ರೆ ನನಗ್ ನನಗೆ ಯಾವ್ದು ಭಾರ ಇಲ್ಲ. ಈಗ ಬಸ್ನ್ಯಾಗ ಹೊಂಟಿರ್ತೀವಿ ಅಂತ ತಿಳ್ಕೊರಿ ನೀವು, ಒಂದು ಗಂಟು ತಗೊಂಡ ಆ ಗಂಟ ಬಸ್ನ್ಯಾಗ ಕೂತ್ರು ಸಹಿತ ತಲೆ ಮೇಲೆ ಇಟ್ಕೊಂಡ್ರೆ ಎಷ್ಟು ಮೂರ್ಖತರ ರೀ ಅದು. ಅಲ್ಲಿ ಲಗೇಜ್ ಮಾಡಿರ್ತಾರ, ಅಲ್ಲಿ ಲಗೇಜ್ ಇಡ್ಲಿಕ್ಕೆ ಇದು ಮಾಡಿರ್ತಾರ, ಅಲ್ಲಿ ಇಟ್ರೆ ಬಸ್ ಹೋಯ್ತಿರ್ತದ. ಅದನ್ನ ನಮ್ದು ಅದ್ಯಾಂಗ ಗಂಟು ಬಿಡ್ಲಿ ಅಂತೇಳಿ ಅದ್ ತಲೆ ಮೇಲೆ ಇಟ್ಕೊಂಡು ಕೂತಂದ್ರ ಬಸ್ನ್ಯಾಗ ಕೂತ್ರು ಸಹಿತ ವಾಜ್ಯ ಅಂತ ತಪ್ಪುದಿಲ್ಲ. ಹಂಗ ಮಹಾರಾಜರು ಇಂಥ ಒಂದು ಪಂಥವನ್ನು ನಮ್ ಮನಿ ತನಕ ಬಂದಿದ್ ತೋರ್ಸ್ಯಾರ. ನಿನ್ ಜವಾಬ್ದಾರಿ ಎಲ್ಲ ನನಗದನೋ, ನಿನ್ನ ಉದ್ಧಾರ ಮಾಡೋ ಕಾರ್ಯಕ್ಕಾಗಿ ನಾನು ನಿನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತಂದಾಗ ನಿನ್ನ ಪ್ರಪಂಚ ಸರಿ ಮಾಡುದಿಲ್ಲ. ನಿನ್ನ ಪರಮಾರ್ಥಕ್ಕೆ ಏನ್ ತೊಂದ್ರೆ ಆಗ್ತದ, ನೀನ್ ತೊಂದ್ರೆ ಮಾಡ್ಲಿಗೊಳ್ಳಾರ್ದಂಗ ನಿನ್ನ ಪ್ರಪಂಚ ನಾ ಮಾಡೋ ಹೊತ್ನ್ಯಾಗ ನಾವ್ಯಾಕೆ ಗೋಳಾಡ್ಬೇಕ್ರಿ ಪ್ರಪಂಚಕ್ಕಾಗಿ? ಅಕಸ್ಮಾತ್ ಪ್ರಪಂಚಕ್ಕಾಗಿ ಯಾರಾದ್ರೂ ಗೋಳಾಡ್ತಿದ್ರ ಅವ್ರಿಗೆ ಸದ್ಗುರು ಮೇಲಿನ ವಿಶ್ವಾಸ ಪೂರ್ತಿ ಇಲ್ಲ ಅಂತ ತಿಳ್ಕೊಬೇಕು. ಮಹಾಸ್ವಾಮಿ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟಿಲ್ಲ ಅಂತ ತಿಳ್ಕೊಬೇಕು. ಇಷ್ಟೆಲ್ಲಾ ಭಕ್ತಿ ಮಾಡೋ ಸಹಿತ ಏನ್ರಿ ಹಂಗ್ರಿ ಹಿಂಗಾಗ್ಯದ್ರಿ ಅಂತ ಗೋಳಾಡ್ಕೊತ ಕೂರ್ತಿದ್ರ ಅಂದ್ರೆ ಸದ್ಗುರುವಿನ ಮೇಲೆ ವಿಶ್ವಾಸದ ಕೊರತೆನೆ ಹಂಗ್ ಮಾಡಿಸ್ತದ ಅಂತ ತಿಳ್ಕೊಬೇಕು. ಇರ್ಲಿ, ವಿಧೇಯ ಸ್ಥಿತಿ, ಅಲಿಪ್ತತನ ಅಂದ್ರೆ ಎಲ್ದಕ್ಕೂ ಅಂಟುಗೊಳ್ಳಾರ್ದಂತ ಇರುವಂತ. ಕುಂಬಾರ ಹುಳ ಇರ್ತದ ನೋಡ್ರಿ, ಕೆಸರಾಗಿ ಅಡ್ಡಾಡ್ತದ, ಕೆಸರು ಮೈಗೆ ಹಚ್ಕೋದಿಲ್ಲ. ಕಮಲದ ಹೂ ಇರ್ತದ, ಅದು ಕೆಸರಾಗಿ ಇರ್ತದ, ಕೆಸರು ಹಚ್ಕೋದಿಲ್ಲ ಎಲ್ಲಿಗೆ ಅದಕ್ಕೂ. ಹಂಗ ನಾವು ಪ್ರಪಂಚದಾಗ ಇದ್ದು ಇರ್ಲಾರ್ದಂಗ ಪ್ರಪಂಚ ಮಾಡಬೇಕು. ಇದ್ರಾಗೂ ಸಂಗತಿ ಆಗನೆ. ಇನ್ನ ಸಹಜ ಸ್ಥಿತಿ ಅಂದ್ರೆ ಏನು? ಅಲಿಪ್ತತೆ ಅನುಕೂಲ ಸಹಜ ಸ್ಥಿತಿ ಅಂದ್ರೆ ಏನು? ಹುಟ್ಟಿದ ಕೂಸಿನ ಸ್ಥಿತಿ ಹೆಂಗಿರ್ತದೆ ಹೇಳ್ರಿ ನೀವು. ಹುಟ್ಟಿದ ಕೂಸಕ್ಕ ನನಗ್ ಸಂತೋಷ ಬೇಕು ಅಂತೂ ಅನ್ನೋದಿಲ್ಲ, ನನಗ್ ದುಃಖ ಬಂದದ ಹೆಂಗ್ ಪರಿಹಾರ ಮಾಡ್ಕೋಬೇಕಂತೇಳಿ ಚಿಂತೆನೂ ಮಾಡೋದಿಲ್ಲ. ಹಂಗಿದ್ದಂಗ ಒಟ್ಟ ಇದ್ದಿ ಬಿಡ್ತದ. ಹಂಗ ಸಹಜ ಇದ್ದಿ ಬಿಡ್ಲ. ಠೇವಿಲೆ ಅನಂತೆ ತೈಸೇ ಚೀರ ಹಾವೆ, ಚಿತ್ತಿಯ ಸೋದೆ ಆವೆ ಸಮಾಧಾನ. ಭಗವಂತ ಹೆಂಗಿತ್ತ ಇಟ್ಟನ್ ಹಂಗಿಟ್ಟಿ ಬಿಡುದು. ವಾಹಿಲ್ಯಾ ಉದ್ವೇಗ ದುಃಖಚಿ ಕೇವಲ ಭೋಗನೇತೆ ಫಲ ಸಂಚಿತಾಚೆ. ಸಂಚಿತದ ಭೋಗಿಸ್ಲಿಕ್ ಬಂದದ, ಭೋಗಿಸ್ಕೊತಿರುವ ಲೆಕ್ಕ. ಮಾಡಿದ್ದುಣ್ಣೋ ಮಾರಾಯ, ಮಾಡಿದ್ದು ಉಣ್ಲಿಕ್ಕತ್ತದ. ನಾ ಯಾಕೆ ಅದನ್ನ ಒಳಗ್ ಹಚ್ಕೋಬೇಕು? ಅದಕ್ಕೆ ಹೊರಗೆ ಹೊರಗೆ ನಿಂತು ನೀ ನೋಡುವಂತ ಸ್ಥಿತಿ ಏನದಲ್ಲ, ಯಾವುದೋ ಹಚ್ಕೊಳಾರ್ದ ಸ್ಥಿತಪ್ರಜ್ಞ ನಿಂತುಕೊಡುದು, ಸಹಜ ಸ್ಥಿತಿಯೊಳಗೆ ಇದ್ದುಕೊಡುದು. ಇದು ಸಹಜ ಸ್ಥಿತಿ. ಇದ್ರ ನಂತರ ಉನ್ಮನಿ ಅಂತ ಹೇಳಿ ಕೊನೆಯದು 6ನೇದು ಉನ್ಮನಿ ಅವಸ್ಥಾ. ಉನ್ಮನಿ ಅವಸ್ಥಾ ಅಂದ್ರ ಉತ್ ಪ್ಲಸ್ ಮನಸ್ ಅಂದ್ರ ಈ ಮನವನ್ನ ಊರ್ಧ್ವಮುಖವಾಗಿ ಹರಿಸುವಂತಹದ್ದು. ಅಂದ್ರ ಊರ್ಧ್ವಮುಖವಾಗಿ ಮನ ಹೋತಂತ ತಿಳ್ಕೊಂಡ್ರು ನೀವು, ಈ ಕಡಿದು ಇರೋದಿಲ್ಲ. ಅದಕ್ಕೆ ಉನ್ಮನಿ ಸ್ಥಿತಿ ಅಂತಾರ. ಅದು ವಿಜ್ಞಾನಿ ಪಾವತ ಉನ್ಮನ ಸಹಜ ಜೀವೋತೆ. ವಿಜ್ಞಾನಿಗಳು ಮಾತ್ರ ಅಂತ ಉನ್ಮನಿ ಅವಸ್ಥೆಯನ್ನ ಅನುಭವಿಸ್ತಿರ್ತಾರ. ಆ ಉನ್ಮನಿ ಅವಸ್ಥೆಯೊಳಗಿರುವಂತಹ ಒಂದು ಆನಂದ ಏನದಲ್ಲ, ಅದು ಪರಬ್ರಹ್ಮನ ಒಂದು ಸ್ಥಿತಿ ಆನಂದ, ನಮ್ಮ ಸ್ವರೂಪದ ಆನಂದದ. ಆ ಒಂದು ಮನಸ್ಸಿನ 14 ಸ್ಥಿತಿಯನ್ನು ದಾಟಿದಾಗ ಮಾತ್ರ ಉನ್ಮನಿ ಸ್ಥಿತಿ ನಮಗೆ ಪ್ರಾಪ್ತ ಆಗ್ತದೆ. ಮನಸ್ಸಿಗೆ 14 ಅವಸ್ಥೆಗಳು ಅಂತ ಹೇಳ್ತಾರೆ ಶಾಸ್ತ್ರಕಾರ. ಹೇಳ್ತಾರ ನಮ್ಮ ಮನಸ್ಸಿಗೆ 14 ಅವಸ್ಥೆವು. ಅವ್ಯಾವು?
ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಸಮಾಧಿ ಅವಸ್ಥೆ, ಮೂರ್ಛಾವಸ್ಥೆ, ಮರಣಾವಸ್ಥೆ, ಜನ್ಮಾವಸ್ಥೆ, ಪಾಮರಾವಸ್ಥೆ, ವಿಷಯೀ ಅವಸ್ಥೆ, ಮುಮುಕ್ಷು ಅವಸ್ಥೆ, ಜೀವನ್ಮುಕ್ತಾವಸ್ಥಾ, ಅಸಂಸಕ್ತಾವಸ್ಥಾ, ಪದಾರ್ಥ ಭಾಮಿನಿ ಅವಸ್ಥಾ, ತುರ್ಯಾವಸ್ಥಾ. ಇವು ಮನಸ್ಸಿನ 14 ಅವಸ್ಥೆಗಳು. ಅಂದ್ರ ಈ 14 ಅವಸ್ಥೆಯೊಳಗೆ ನಾವು ಇದ್ರೊತ್ನಾಗೂ ಸಹಿತ ಮನಸ್ಸು ನಮ್ ಜೋಡಿನೇ ಅದ, ಉನ್ಮನ ಆಗಿಲ್ಲ ಅದು. ಹಂಗ ಜಾಗೃತ ಅವಸ್ಥಾ ಅಂದ್ರೆ ಏನು? ಈಶ ನಿರ್ಮಿತ ವಸ್ತುಗಳಿಂದ ಮನಸ್ಸು ವ್ಯವಹಾರ ಮಾಡೋದಕ್ಕೆ ಜಾಗೃತಿ ಅವಸ್ಥಾ. ಭಗವಂತ ಏನಿಷ್ಟೆಲ್ಲ ಏನು ಪಂಚಭೂತಗಳು ನಿರ್ಮಾಣ ಮಾಡಿ ಇವೆಲ್ಲ ವಸ್ತು ವಿಷಯಗಳನ್ನ ಕೊಟ್ಟಲ್ಲ, ಅವು ನಿರ್ಮಾಣ ಮಾಡಿದ್ರಾಗ ವ್ಯವಹಾರ ಮಾಡ್ಕೊತ ಇರೋದು ಜಾಗೃತ ಅವಸ್ಥಾ. ಸ್ವಪ್ನಾವಸ್ಥಾ ಅಂದ್ರೆ ಸ್ವಸಂಕಲ್ಪಿತ, ನಾವೇ ಕಲ್ಪನಾ ಮಾಡ್ಕೊಂಡು, ಅದಕ್ಕೆ ನೋಡ್ರಿ ಸ್ವಪ್ನದಾಗ ನಾವು ಕಲ್ಪನಾ ಮಾಡಿದ್ದನ್ನೇ ಒಂದು ಸ್ವಪ್ನ ಆಗಿ ನಮ್ ಮುಂದ್ ಕಣ್ ಮುಂದ್ ಬರ್ತದ, ಅದು ಸ್ವಪ್ನಾವಸ್ಥಾ. ಸುಷುಪ್ತಿ ಅವಸ್ಥಾ ಅಂದ್ರ ತನ್ನ ಉಪಾಧಿಯೊಳಗೆ ಲೀನ ಆಗುವುದು ಸುಷುಪ್ತಿ. ಯಾವುದೇ ಇರೋ ಲೆಕ್ಕ, ಪ್ರಪಂಚಕ್ಕೆ ಉಪಾಧಿ ಇರೋ ಲೆಕ್ಕ, ಯಾವ್ದ್ರ ಇರೋ ಲೆಕ್ಕ ಅದ್ರಾಗ ಮಗನ. ಕೆಲವೊಬ್ಬರು ನೋಡ್ಬೇಕು, ಇನ್ನ ಪೆನ್ಷನ್ ಆಗುದು 5-6 ವರ್ಷ ಇರ್ತದ, ಪೆನ್ಷನ್ ಎಷ್ಟು ಕೊಡ್ತದೋ ಏನೋ ಅಂತ ಇಷ್ಟು ಮಗ್ನ ಆಗಿಬಿಟ್ಟಿರ್ತಾರ ಲೆಕ್ಕದಾಗ. ಅವರು ಮಗ್ನಾಗಿ ಅದ್ರಾಗೆ ಪೂರ್ಣ ಇದು ಮಾಡ್ಕೊತಾರ, ಮುಂದೆ ಹಂಗಪ್ಪ ಅಂತೇಳಿ ಅದೇ ಚಿಂತೆಯೊಳಗಿರ್ತಾರಲ್ಲ, ಇವೆಲ್ಲ ಸುಷುಪ್ತಿ ಅವಸ್ಥಾ. ಇನ್ನು ಸಮಾಧಿ ಅವಸ್ಥಾ. ಸಮಾಧಿ ಅವಸ್ಥಾ ಅಂದ್ರೆ ನಾಮಸ್ಮರಣೆ ಒಳಗ ಸದ್ಗುರುನಾಥನ ಚರಣದೊಳಗೆ ನಮ್ಮ ಮನ ಸ್ಥಿರ ಆಗಿ ನಿಂದಿರ್ತದಲ್ಲ, ಯಾವಾಗ ಅಲ್ಲಿ ಹೋಗಿ ಅದು ಆ ಚರಣದಾಗ ಲಯ ಆಗ್ತದಲ್ಲ, ಅದು ಸಮಾಧಿ ಅವಸ್ಥಾ. ಮೂರ್ಛಾವಸ್ಥಾ ಅಂದ್ರ ಈ ಮನಸ್ಸು ವ್ಯಗ್ರವಾಗಿ ವ್ಯವಹಾರ ಮಾಡ್ಲಿಕ್ಕೆ ಯಾವಾಗ ಅಸಮರ್ಥ ಆಗ್ತದಲ್ಲ, ಅದು ಮೂರ್ಛಾವಸ್ಥಾ. ಇನ್ನು ಮರಣಾವಸ್ಥಾ ಅಂದ್ರೆ ಏನು? ಈ ಮನಸ್ಸು ಈ ಶರೀರ ಬಿಟ್ಟು ಹೋದಾಗ ಅದಕ್ಕೆ ಮರಣಾವಸ್ಥಾ. ಮರಣಾವಸ್ಥಾ ಅಂದ್ರೆ ಈ ಶರೀರ. ಮನ ಅಂದ್ರೆ ಏನು? ಆತ್ಮನ ಒಂದು ಅಂಗಿದು. ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಆತ್ಮನ ಅಂಗಗಳು. ಆ ಮನ ಮರಣಾವಸ್ಥಾ ಅಂದ್ರೆ ಈ ಮನಸ್ಸು ಈ ಶರೀರ ಬಿಟ್ಟು ಹೋದಾಗ ಅದಕ್ಕೆ ಮರಣಾವಸ್ಥಾ ಅಂತಾರ. ಜನ್ಮಾವಸ್ಥಾ ಅಂದ್ರೆ ಈ ಮನಸ್ಸು ಯಾವಾಗ ಮತ್ತೊಂದು ಶರೀರ ಧಾರಣ ಮಾಡುವುದು, ಅದಕ್ಕೆ ಜನ್ಮಾವಸ್ಥಾ ಅಂತಾರ. ಪಾಮರಾವಸ್ಥಾ ಅಂದ್ರೆ ಈ ಮನಸ್ಸು ಯಾವಾಗ ಬೇಕಾದ ಹಾಗೆ ವರ್ತಿಸುವುದು, ಆ ಅವಸ್ಥೆಗೆ ಪಾಮರರು ಅವರೇನು ಬಲ್ಲರು ಅಂದ್ರೆ ಮನಸ್ಸಿಗೆ ಬಂದಾಗ ಏನಿರ್ತಾರಲ್ಲ ಅವರು ಪಾಮರಾವಸ್ಥೆದೊಳಗಿದ್ದಾರೆ ಅಂತ ತಿಳ್ಕೋಬೇಕು. ವಿಷಯೀ ಅವಸ್ಥಾ ಅಂದ್ರೆ ಈ ಮನಸ್ಸು ಯಾವಾಗ ವಿಧಿಯುಕ್ತ ವ್ಯವಹಾರ ಮಾಡುವುದು, ಅದಕ್ಕೆ ವಿಷಯೀ ಅವಸ್ಥಾ ಅಂತಾರೆ. ಮುಮುಕ್ಷು ಅವಸ್ಥಾ ಅಂದ್ರೆ ಈ ಮನಸ್ಸು ಯಾವಾಗ ಸ್ವಸ್ವರೂಪದ ಗುರುತು ಹಿಡಿಯಲು ಪ್ರಯತ್ನ ಮಾಡೋದು, ಅದಕ್ಕೆ ಮುಮುಕ್ಷು ಅವಸ್ಥಾ ಅಂತಾರ. ಜೀವನ್ಮುಕ್ತ ಅವಸ್ಥಾ ಅಂದ್ರೆ ಈ ಮನಸ್ಸಿಗೆ ಯಾವಾಗ ಸ್ವರೂಪದ ಗುರುತು ಹಿಡಿಯಲು ಸಾಧ್ಯವಾಗುವುದು, ಅದು ಜೀವನ್ಮುಕ್ತ ಅವಸ್ಥಾ. ಅಸಂಸಕ್ತ್ಯಾವಸ್ಥಾ ಅಂದ್ರೆ ಈ ಮನಸ್ಸು ವಿಷಯಗಳಿಂದ ವಿಮುಖರಾಗಿ ಅದ್ರೊಳಗೆ ಅನಾಸಕ್ತಿ ಯಾವಾಗ ಆಗ್ತದೆ, ಅದಕ್ಕೆ ಅಸಂಸಕ್ತ್ಯಾವಸ್ಥಾ ಅಂತಾರ. ಪದಾರ್ಥ ಭಾವಿನಿ ಅವಸ್ಥಾ ಅಂದ್ರೆ ಈ ಮನಸ್ಸಿಗೆ ಯಾವಾಗ ಪದಾರ್ಥ ಅರಿವು ಇರ್ಲಾರ್ದ, ಅದರ ದೃಷ್ಟಿ ಈ ಸೃಷ್ಟಿಯೊಳಗಿರ್ಲಾರ್ದ ಒಂದು ಅಕಡಿ ಒಂದು ದೃಷ್ಟಿಯೊಳಗಿರುವಂತ ಒಂದು ಸ್ಥಿತಿ ಏನದಲ್ಲ, ಅದು ಪದಾರ್ಥ ಭಾವಿನಿ ಅವಸ್ಥಾ. ತುರ್ಯಾವಸ್ಥಾ ಅಂದ್ರೆ ಈ ಮನಸ್ಸಿಗೆ ಯಾವಾಗ ಎಲ್ಲ ಕಡೆಗೂ ಭಗವಂತನ ಸ್ವರೂಪ ಕಾಣುವುದು, ಆ ಸ್ಥಿತಿಗೆ ತುರ್ಯಾವಸ್ಥಾ. ಅಂದ್ರ ಎಲ್ಲಿ ತನಕ ನಮ್ ಭಗವಂತ ಎಲ್ಲದ್ರಾಗೂ ಭಗವಂತ ಕಾಣ್ಲಿಕ್ಕತ್ತಾನ, ಎಲ್ಲದ್ರಾಗೂ ಮಹಾಸ್ವಾಮಿ ನನಗೆ ಕಾಣ್ಲಿಕ್ಕತ್ತಾನ ಅಂದ್ರೆ ಅದು ತುರ್ಯಾವಸ್ಥಾ. ಅಂದ್ರೆ ನೋಡಾವ್ ನೀವು ಒಬ್ಬ ಐತಿ ಅಂದ್ರೆ ನಿನ್ ಜೋಡಿಯ ಮನಸ್ಸದ ಅಂದ್ರೆ ಇದು ಮನಸ್ಸಿನ 14ನೇ ಅವಸ್ಥಾ. ಇದನ್ನ ಮೀರಿದಂತ ಒಂದು ಸ್ಥಿತಿ ಏನದಲ್ಲ, ಅದು ಏನಪ್ಪಾ ಅಂದ್ರ ಇವ್ರು ಹೇಳುವಂತ ಉನ್ಮನಿ ಅವಸ್ಥಾ. ಅಂದ್ರ ಇದು ತಾನಾದಂತ ಸ್ಥಿತಿ. ಆ ಬ್ರಹ್ಮ ಸ್ವರೂಪದಾಗ ಪೂರ್ಣ ಮನ ಲಯ ಆಗಿಬಿಟ್ಟಿರ್ತದ, ಅಲ್ಲಿ ಮನಾನೇ ಇರುವುದಿಲ್ಲ. ಬ್ರಹ್ಮ ಸ್ವರೂಪದ ಒಂದು ಆತ್ಮಾನಂದವಾಗಿರುವಂತ ಸ್ಥಿತಿ, ಅದು ಉನ್ಮನಿ ಅವಸ್ಥಾ ಅಂತಾರ. ಇನ್ನು 7ನೇದ್ ಯಾವ್ದಪ್ಪ ಅಂದ್ರ ಅವ್ರು ಹೇಳೋದು ವಿಜ್ಞಾನ. ಅಂದ್ರೆ ಈ ಖಾತ್ರಿಯಿಂದ ಪೂರ್ಣ ತಿಳ್ಕೊಂಡಿರುವುದೇ ಅದು ವಿಜ್ಞಾನ. ವಿಶೇಷ ಜ್ಞಾನ ಅರ್ಥಾತ್ ಆತ್ಮಜ್ಞಾನ. ಅಂದ್ರೆ ಏನು? ಆತ್ಮಜ್ಞಾನ ಯಾವಾಗ ಆಗ್ತದ, ಆವಾಗ ಸಂಗತ್ಯಾಗ ಆಗೇ ಬಿಟ್ಟಿರ್ತದ. ಹಿಂಗ ಸಂಗತ್ಯಾಗದ ಇವೆಲ್ಲ 7 ಪರ್ಯಾಯ ಶಬ್ದ ಇದು ಅವ್ರು ಸಮರ್ಥರು ತಿಳಿಸ್ತಾರ. ಎಷ್ಟು ವಿಚಾರವ ನೋಡ್ರಿ, ಇವನ್ನೆಲ್ಲ ತಿಳ್ಕೊಬೇಕಂತಾರ. ಇನ್ನ 9ನೇ ಓವಿಯೊಳಗೆ ಏನಂತಾರ? ಯಾಹಿವೇಗಳೇ ನಾಮಾಭಿಧಾನೇ ಸಮಾಧಾನಾತಿ ಸಂಕೇತ ವಚನೆ ಸಕಳ ಕಾಯಿ ಪಾದ ಸೇವನೆ ಉಮಜೋಲಾಗೆ. ಇನ್ನ ಸಾಕಷ್ಟವ. ಈಗ 7 ಅವ್ರು ಹೇಳಿದ್ರು, ಇನ್ನ ಹೆಸರುಗಳವ. ಯಾಹಿವೇಗಳೇ ನಾಮಾಭಿಧಾನೆ. ಇವೆಲ್ಲತ್ರ ಒಂದು ಮುಖ್ಯ ಏನಪ್ಪಾ ಅಂದ್ರ
ಸಮಾಧಾನಾಚಿ ಸಂಕೇತ. ಇವೆಲ್ಲ ಸಮಾಧಾನದ ಸಂಕೇತ ತೋರಿಸುವಂತ ವಚನಗಳು. ಇವೆಲ್ಲ ಯಾವ್ಯಾವ ಅಂದ್ರೆ ಇಷ್ಟೋ ತನಕ ಅವ್ರಿಗೆ ಹೇಳಿದ್ರಲ್ಲ 7 ಅವಸ್ಥೆಗಳು ಏನು ಹೇಳಿದ್ರಲ್ಲ ಅವೆಲ್ಲ ಅವಸ್ಥೆಗಳು ಸಮಾಧಾನದ ಸಂಕೇತ ವಚನಗಳು. ಈ ಸಕಳಕ್ಕಾಗಿ ಪಾದ ಸೇವನೆ ಉಮಜೋಲ. ಪಾದ ಸೇವನೆ ಭಕ್ತಿ ಮಾಡಿದ್ರೆ ಇವೆಲ್ಲ ನಿಮಗ ಅನುಭವಕ್ಕೆ ಬರ್ತಾವ ಅಂತ ಮಾತು. ವೇದ ವೇದ ಗರ್ಭ ವೇದಾಂತ ಸಿದ್ಧ ಭಾವ ಗರ್ಭ ಸಿದ್ಧಾಂತ ಅನುಭವ ಅನುರ್ವಾಚ್ಯ ಅವ್ರ ಇಚ್ಛೆಯಿಂದ ನಡೆದಾರಲ್ಲ ಶ್ರೀರಾಮ್. ಯಾರು ಅವ್ರ ಇಚ್ಛೆಯಿಂದ ನಡೆದಾರಲ್ಲ ಅವ್ರಿಗೆ ಇವೆಲ್ಲ ವಿಚಾರಗಳು ತಿಳಿದಾವ. ಅದಕ್ಕ ವೇದ, ವೇದದ ಅರ್ಥ, ವೇದದ ರಹಸ್ಯಾರ್ಥ, ಉಪನಿಷತ್ತ ಇತ್ಯಾದಿಗಳ ಒಂದು ಅರ್ಥ, ಇವತ್ತರ ಮರ್ಮ, ಇವೆಲ್ಲ ತತ್ವ ವಿಷಯಗಳು ಶೈವ, ಆಗಮ, ಸಿದ್ಧರ ಮಾರ್ಗ, ಸತ್ಪುರುಷರ ಅಭಿಪ್ರಾಯ, ನಡೆನುಡಿ, ಸ್ವಭಾವ, ಸ್ವಾನುಭವ, ರಹಸ್ಯನಾದ ನಾದಬಿಂದು, ಶೂನ್ಯತೆ, ಅಲಕ್ಷ್ಯದಲ್ಲಿ ಲಕ್ಷ್ಯ ಇತ್ಯಾದಿ ಸಿದ್ಧಾಂತ ನಿರ್ಣಯಗಳು ಭಗವಂತನ ಮಾರ್ಗದಲ್ಲಿ ನಾನಾ ರೀತಿಯ ಅನುಭವ. ಇವೆಲ್ಲನೂ ಏನಪ್ಪಾ ಅಂದ್ರ ಪಾದ ಸೇವನ ಭಕ್ತಿಯೊಳಗೆ ತಿಳಿತಾವಂತಾರ. ಮುಂದ 11ನೇ ಓವಿಯೊಳಗಂತಾರ ಶ್ರೀರಾಮ ಸಮರ್ಥ ಶ್ರೀರಾಮ್ ಬಹುದಾ ಅನುಭವಾಚಿ ಅಂಗೇ ಸಕಳ ಕಳತಿ ಸಂತ ಸಂಗೇ ಚೌತಿ ಭಕ್ತಿಚೇ ಪ್ರಸಂಗೇ ಗೌಪ್ಯತೆ ಪ್ರಗಟೇ. 4ನೇ ಆದಂತ ಈ ಪಾದ ಸೇವನ ಭಕ್ತಿಯ ಒಂದು ಗುಪ್ತವಾದ ವಿಚಾರವನ್ನು ಹೇಳ್ತೀನಿ. ಬಹುದಾ ಅನುಭವಾಚಿ ಹಂಗೆ ಇವೆಲ್ಲ ಅನುಭವಗಳ ಕಾರಣದಿಂದ ಸಕಲ ಕಳತಿ, ಇವೆಲ್ಲ ಅನುಭವಗಳು ಸಕಲ ಕಳತಿ ಸಂತ ಸಂಖ್ಯೆ, ಸಂತರ ಸಂಘದೊಳಗೆ ನೀತಿ ಅಂದ್ರ ಇವೆಲ್ಲ ತಿಳಿತಾವಂತಾರ. ಇದನ್ನ ನಾನು ನಿಮಗ ಹೇಳ್ತೀನಿ. ಅದಕ್ಕೆ ಸತ್ಸಂಗ ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಘೆ ಹೋತೆ ಜ್ಞಾನ ಸತ್ಸಂಗ ಪರಿತೆ ಸಾಧನ ಆಣಿಕ ನಾಯಿ. ಸತ್ಸಂಗದೊಳಗಿರೋದ್ರಿಂದ ಎಷ್ಟೋ ತನಕ ಇವೇನು ವಿಚಾರಗಳವಲ್ಲ ಅಂತ ಸಂತರ ಸಂಘ ಬೇಕು. ಮತ್ತು ಸತ್ಸಂಗ ಅಂದ್ಕೂಳೆ ಈಗ ಸತ್ಸಂಗಗಳು ಸಾಕಷ್ಟವ. ಈಗ ಸತ್ಸಂಗ ಅಂದ್ರೆ ಹೆಂಗಂದ್ರೆ ಸಚ್ಚಿತ್ ಆನಂದ ಸ್ವರೂಪದ ಅನುಭವವನ್ನು ಉಂಡವ್ರ ಸಂಘದೊಳಗೆ ನಾವಿರ್ಬೇಕು. ಅಂತ ಮಹಾತ್ಮರ ಸಂಘದೊಳಗಿರ್ಬೇಕು, ಸದ್ಗುರುಗಳ ಸಂಘದೊಳಗಿರ್ಬೇಕು. ಈಗೆಲ್ಲ ಸಂತರು ಅಂದ್ರೆ ಏನೋ ಸಂತ್ರಗತೆ ಇದ್ದವ್ರು ಎಲ್ಲ ರಗಡ ಮಂದಿ ಎಲ್ಲ ಕೂಡಿದ್ರ ಅಂದ್ರೆ ಸಂತರು. ನಾವು ಸತ್ಸಂಗ ಮಾಡ್ತೇವ್ರಿ. ಪ್ರಪಂಚದ ಮೇಲೆ ಹೋಗಿ ಮೋಹ ಹೋಗಿಲ್ಲ, ದೇಹ ಬುದ್ಧಿ ಹೋಗಿಲ್ಲ, ಅಹಂಕಾರ ಹೋಗಿಲ್ಲ, ದ್ವೇಷ ಹೋಗಿಲ್ಲ, ತಿರಸ್ಕಾರ ಹೋಗಿಲ್ಲ, ಮತ್ಸರ ಹೋಗಿಲ್ಲ. ಆಮೇಲೆ ಏನಪ್ಪ ಒಂದ್ ರೀತಿ ಎಲ್ಲಾ ಅವಗುಣಗಳ ನಮ್ಮಂತೇಳಿ ಇದ್ದು ನಾವು ಸತ್ಸಂಗದೊಳಗಿದ್ದು ಭಜನೆ ಮಾಡಿದ್ರೆ ಅಂತವ್ರ ಸಂಘದೊಳಗೆ ಇಂಥ ವಿಚಾರಗಳು ತಿಳಿಲಿಕ್ಕೆ ಸಾಧ್ಯದನ್ರಿ? ಇಲ್ಲ. ಹಂಗಿಲ್ಲ. ಸಚ್ಚಿತ್ ಆನಂದ ಸ್ವರೂಪದ ಸಂಘ, ಅರ್ಥಾತ್ ಮಹಾತ್ಮರ ಗ್ರಂಥಗಳ ಸಂಘ, ಅರ್ಥಾತ್ ಸದ್ಗುರುಗಳು ನೀಡಿದಂತಹ ನಾಮಸ್ಮರಣೆಯ ಸಂಘ, ಭಗವಂತನ ನಾಮದ ಸಂಘದಾಗಿರುವುದೇನದಲ್ಲ ಅದು ಸತ್ಸಂಗ ಅನಿಸ್ಕೊಳ್ತದ. ಇವೆಲ್ಲ ವಿಚಾರಗಳು ಆ ಸಂಘದಾಗ ಅಂದ್ರೆ ನೀವು ನಾಮಸ್ಮರಣೆಯಾಗಿರಿ. ನೀವು ಗುರುನಾಥ್ ಕೊಟ್ಟಂತ ಆ ನಾಮಸ್ಮರಣೆ ಏನದಲ್ಲ, ನಾಮ ಮಂತ್ರವನ್ನ ಅಥವಾ ಮಹಾಸ್ವಾಮಿಯ ನಾಮ ಮಂತ್ರವನ್ನ ನೀವು ಅಖಂಡ ನಾಮಸ್ಮರಣೆ ಮಾಡ್ಕೊತ ಏಕಾಂತದೊಳಗೆ ಕೂತ್ ಬಿಟ್ರಿ ಅಂದ್ರೆ ಇವೆಲ್ಲ ಬ್ರಹ್ಮ ವಿಚಾರದ ಅನುಭವಗಳು ಅಲ್ಲಿ ಅದಕ್ಕೇನಂತಾರ ಅಲೌಕಿಕ ಪ್ರಚೀತಿ ಅಂತ. ಈ ಲೋಕದ ಪರಿಸ್ಥಿತಿ ಅಲ್ಲ, ಅಲೌಕಿಕ ಅನುಭವಗಳಲ್ಲಿ ಆಗ್ತಾವಲ್ಲ, ಹಂಗೆ ಮುಂದೆ ಹೋದಂಗ ಆ ಬ್ರಹ್ಮಸ್ಥಿತಿಯ ಅನುಭವ ಅಲ್ಲೇ ಆಗ್ತಾವ ಅಂತ ಸಮರ್ಥ ಹೇಳ್ತಾರ. ಮುಂದ ಶ್ರೀರಾಮ ಸಮರ್ಥ ಶ್ರೀರಾಮ್ ಪ್ರಗಟ ಬಸೋನಿ ನಸೆ ಗೌಪ್ಯ ಅಸೋನಿ ಭಾಸೆ ಭಾಸಾಹೂನ ಅನಾರಿಸೆ ಗುರುಗಮ್ಯ ಮಾರ್ಗ. ಶ್ರೀರಾಮ್ ಪರಮಾತ್ಮ ವಸ್ತು ಪ್ರಕಟವಿದ್ದು ಇಲ್ಲದಂತೇಳು. ಅದು ಪ್ರಕಟದ ಖರೆ, ಆದ್ರೂ ಸಹಿತ ನಮಗ್ ಕಾಣಿಸುವುದಿಲ್ಲ. ಪ್ರಕಟದ ಎಲ್ಲಾ ಕಡೆ ಅದ, ಎಲ್ಲಾ ಕಡೆ ಪರಬ್ರಹ್ಮತೆ ಏಕಲೇ ಏಕದಾಂಚ ಸಕಳಾಸಿ ವ್ಯಾಪಿಲೆ ಅಂತ ಸಮರ್ಥ ರಾಮದಾಸ್ ಮಹಾರಾಜರು ವಿಮಲ ಬ್ರಹ್ಮ ನಿರೂಪಣೆ ಹೇಳ್ತಾರ. ಪರಬ್ರಹ್ಮತೆ ಏಕಲೇ ಒಂದೇ ಅದ. ಅದು ಆ ಸ್ಥಿತಿ, ಆ ವಸ್ತು ಏಕದಾಂಚಿ ಸಕಳಾಸಿ ವ್ಯಾಪಿಲೆ ಎಲ್ಲಾ ಕಡೆ ತುಂಬಿ ಬಿಟ್ಟದ.
ಸಕಾಸ ಸ್ಪರ್ಶೋನ ರಾಹಿಲೆ ಸಕಲ ಠಾಯಿ. ಎಲ್ಲರ ಒಳಗ ಹೊರಗ ಹತ್ತುಕೊಂಡೇ ಅದು ಇರ್ಲಾರ್ದ ಜಾಗನೇ ಇಲ್ಲ. ಆದ್ರ ನಮಗ ಅದ ಕಾಣಿಸೋದಿಲ್ಲ. ಅದಕ್ಕೆ ಅವ್ರಂತಾರ ಪ್ರಗಟ ವಸೋನಿ ನಸೆ. ಎಲ್ಲಾ ಕಡೆ ಇದ್ರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಗೌಪ್ಯ ಅಸೋನಿ ಭಾಷೆ. ಅಷ್ಟು ಗುಪ್ತಿದ್ರು ಸಹಿತ ಈ ಒಂದು ಶಕ್ತಿ ಕೆಲಸ ಮಾಡ್ಲಿಕ್ಕಂತ ಪ್ರತಿಯೊಬ್ಬರಿಗೂ ಅನುಭವ ಅದ. ಹಿಂಗಾಗಿ ಭಗವಂತನ ಭಕ್ತಿ ಎಲ್ಲರೂ ಮಾಡ್ತಿರ್ತಾರೆ. ಯಾಕಂದ್ರ ಇಷ್ಟೆಲ್ಲಾ ನೋಡ್ರಿ, ನಾವು ಹುಟ್ಟಿದ ಮೇಲೆ ದೊಡ್ಡವರಾಗೋದು ಪ್ರತಿ ಒಂದು ಕ್ಷಣ. ಸೂರ್ಯ ಹುಟ್ಟತಾನ, ಸೂರ್ಯ ಮುಳುಗುತ್ತಾನ, ಹಗಲ ಮುಗಿತದ, ಕತ್ಲಿ ಬರ್ತದ, ಸುಖ ದುಃಖ, ಆಮೇಲೆ ಇವು ನಾಲ್ಕು ಇದು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಇವು ಪ್ರತಿಯೊಂದು ಏನಪ್ಪಾ ಅಂದ್ರ ಭಗವಂತನ ಈ ಒಂದು ಸೃಷ್ಟಿ ಕ್ರಮದ ಒಂದು ಇದು ನೋಡಿಬಿಟ್ರ, ಈ ನೀವು ಇದು ನೋಡ್ಬಿಡ್ರಿ, ಏನಂದ್ರೆ ಏನು, ಸೃಷ್ಟಿಯ ಸೌಂದರ್ಯವನ್ನು ನೋಡ್ರಿ. ಕೆಲವೊಬ್ರು ಮಹಾತ್ಮರು ಸೃಷ್ಟಿಯ ಸೌಂದರ್ಯವನ್ನು ನೋಡ್ಕೋತ ಬ್ರಹ್ಮಾನಂದವನ್ನು ಅನುಭವಿಸ್ಬಿಟ್ರು. ನಮ್ಮಲ್ಲಿ ಇವರು ಯಾರಪ್ಪ ಅಂದ್ರ ಮಹಾತ್ಮರು ಹೆಂಗಂದ್ರ ಅವ್ರು ಸೃಷ್ಟಿ ನೋಡಿದ ಕೂಡ ಅವ್ರು ಅದ್ರಾಗ ಮರ್ತು ಬಿಡ್ತಿದ್ರು. ಬಹಳಷ್ಟು ಮಂದಿ ಸೃಷ್ಟಿ ಸೌಂದರ್ಯದೊಳಗ ತಮ್ಮನ್ನ ತಾವು ಮರ್ತಾರ. ನೋಡ್ರಿ, ಒಂದು ಗಿಡ ಹುಟ್ಟುತ್ತದ, ಎಲ್ಲೋ ಗುಡ್ಡದ ಮೇಲೆ ಇರ್ತದ, ಅದು ಹೆಂಗ್ ಬೆಳೀತದೋ, ಅದಕ್ಕೆ ನೀರ್ ಯಾರು ಇಡ್ತಾರೋ, ಅದು ಫಲ ಹೆಂಗಾಗ್ತದೋ, ಹಿಂಗ ಪ್ರತಿಯೊಂದು ಜೀವಿಗಳು, ಪ್ರತಿಯೊಂದುಗಳು ವನಸ್ಪತಿಗಳು, ಪ್ರತಿಯೊಂದು ಏನಪ್ಪಾ ಅಂದ್ರೆ ಸೃಷ್ಟಿಯ ಪ್ರತಿಯೊಂದು ಸಂರಕ್ಷಣೆ ಮಾಡುವಂತ ಇದೆಲ್ಲ ಕಾರ್ಯ ನೋಡಿದ್ರೆ ಭಗವಂತ ಒಬ್ಬ ಇದ್ದಾನ ಅನ್ನುವಂಥದ್ದು ಗೊತ್ತದ ಕರೆ, ಭಾಸ ಆಗ್ತದ ಕರೆ. ಆದ್ರ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಇದಕ್ಕೆ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಹಂಗಾರೆ ಏನ್ ಮಾಡ್ಬೇಕು? ಅದಕ್ಕೆ ಮತ್ ಸದ್ಗುರುಗಳ ಪಾದ ಸೇವನೆ ಮಾಡ್ಬೇಕಂತಾರ. ಯಾಕಂದ್ರೆ ಗುರುನಾಥನ ಈ ಗುರುಗಮ್ಯ ಮಾಡುವಾಗ ಆ ವಸ್ತು ನಮ್ಗೆ ಪ್ರಕಟ ಆಗ್ಬೇಕಾಗಿತ್ತಂದ್ರ ಅವ್ರು ಸಮರ್ಥರ ಅಭಂಗ ಎಷ್ಟು ಚಂದ ಮಾಡ್ಯಾರ ಸಮರ್ಥ ರಾಮದಾಸ್ ಮಹಾರಾಜರು. ಹರಿ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಯೇ. ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಯೇ. ಆಗಮ ನಿಗಮ ಸಂತ ಸಮಾಗಮ ಆಗಮ ನಿಗಮ ಸಂತ ಸಮಾಗಮ ಸದ್ಗುರು ವಚನಿ ಪಾಹೇ. ಸದ್ಗುರು ವಚನಿ ಪಾಹೇ. ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಯೇ. ನೋಡ್ರಿ, ಸಮರ್ಥರು ಅಂತಾರ ಆ ನಿರಂಜನ ವಸ್ತು, ಆ ಪರಬ್ರಹ್ಮ ವಸ್ತು ಪ್ರಗಟದ. ಆದ್ರ ಅದನ್ನ ತಿಳ್ಕೋಬೇಕಾದ್ರ ಆಗಮ ನಿಗಮ ಸಂತ ಸಮಾಗಮ ಸದ್ಗುರು ವಚನಿ ಪಾಯೆ. ಆಗಮ ನಿಗಮ ಅಂದ್ರ ನಿಗಮಾಗಮದಳು ನಂಬಿಕೆ ಇಡ್ಬೇಕು ನಾವು. ನಿಜಗುಣ ಸೇವಕರು ಅಂತಾರ ನಿಗಮಾಗಮದಳು ನಂಬುಗೆ, ನಿತ್ಯ ವಿಧಿಗಳ ನಗಲ ಧ್ಯತ್ಸರು, ದೇಹದಳು ವಿಮೋಹ, ಜಗದಪವಾದದೆಡೆಯಳು ಭೀತಿ, ಸುಜನರ ಬಗೆಗೊಳಿಸುವ ನಡೆ ನುಡಿ ಇಲ್ಲದವನಿಗೆ ಸುಮ್ಮನಾಗದರಿವಿನಿಂದವೇ ಮುಕುತಿ. ಗುರುಪಾದ ಸೇವೆ, ಹರಪೂಜೆ, ಶರಣರ ಸಂಘ, ನಿಜ ಸಮಯ ನಿಷ್ಠೆ, ವಿರತಿ, ವಿದ್ಯೆ, ವಿವೇಕ, ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಸುಮ್ಮನಾಗದರಿವಿನಿಂದವೇ ಮುಕುತಿ ಅಂತ. ಅದಕ್ಕೆ ಅವ್ರಂದ್ರು ಆಗಮ ನಿಗಮ ಸಂತ ಸಮಾಗಮ. ಬರೇ ಅಷ್ಟೇ ಅಲ್ಲ, ಅದರ ಜೊತೆ ಸಂತ ಸಮಾಗಮ, ಸಂತರ ಸಮಾಗಮ. ಎಂತ ಸಂತರು ಆಗ ಹೇಳಿದೆ. ಆಮೇಲೆ ಸದ್ಗುರು ವಚನಿ ಪಾಹೆ. ಗುರುನಾಥ್ ಏನ್ ಹೇಳ್ಯಾನ, ಅವನು ವಚನ ಯಾವುದಂದ್ರೆ ಅವ್ನು ಕೊಟ್ಟಂತ ನಾಮ. ಸದ್ಗುರು ಖರೆ, ಸದ್ಗುರು ಕೊಟ್ಟಂತ ಆ ಉಪದೇಶ ಕರೆ ಅಂತ ನಾಮದ ಮೇಲೆ ಪ್ರಖಂಡ ಶ್ರದ್ಧಾ ಇಟ್ಟು ನಾಮಸ್ಮರಣೆ ಮಾಡಿದ್ರ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಯೇ. ಆತ್ಮವಿಚಾರೇ ತತ್ವ ವಿಚಾರೇ ಗುರು ವಿಚಾರೇ ಬೋಧೆ. ಈಪಣ ತೂಪಣ ಶೋಧು ಪಾಹತ आपन अपना शोधे. आत्म विचारे तत्व विचारे गुरु विचारे बोधे. दीपण तूपण सदुपाहता
आपण अपना साधे आपण अपना साधे प्रगट निरंजन प्रगट निरंजन प्रगट निरंजन आहे. ಅವನಂತರ ಆತ್ಮವಿಚಾರ, ತತ್ವವಿಚಾರ, ಗುರು ವಿಚಾರ ಬೋಧೆ. ಮೀಪಣ ತೂಪಣ, ನಾನು ನೀನು ಈ ಮೀಪಣ ಅಹಂಕಾರ ಬಿಟ್ಟ ಮೀಪಣ ತೂಪಣ ಶೋಧ ಪಾತ್. ನಾವ್ ನೋಡ್ರಿ ನಮ್ಮನ್ನ ಶೋಧ ಬಿಡ್ರಿ, ಹೊರಗಿನವ್ರು ಶೋಧ ಮಾಡ್ಕೋತ ಕೂಡ್ತೇವು. ಆಪಣ ಅಪಣ ಶೋಧೆ, ನಿಮ್ಮನ್ನ ನೀವು ಶೋಧ ಮಾಡ್ರಪ್ಪ. ಹೊರಗಿನವ್ರು ಅವ್ರು ಹಂಗಿದ್ದಾರ ಇವ್ರು ಹಿಂಗಿದ್ದಾರೆ ಶೋಧ ಮಾಡ್ಕೋತ ಕೂಡ್ಬೇಡ್ರಿ. ಮುಂದಂತಾರ ಜಡಾಸಿ ಚಂಚಲ ಕಾಲವಿತಾಹೆ ಚಂಚಲ ಸ್ಥಿರ ನಾರಾಗೆ ಪ್ರಚಿತ आहे शोधुनि पाहे निश्चल होऊ निरागे. जडाची चंचल चालविताहे चंचल स्थिर नाराहे प्रचित आहे शोधुनि पाहे निश्चल होऊ निरागे. निश्चल होऊ निरागे प्रगट निरंजन प्रगट निरंजन प्रगट निरंजन आहे. ಜಡಾತಿ ಚಂಚಲ ಚಾಲವಿತ आहे. ಜಡವಾದದ್ದನ್ನ ಚಂಚಲ ಇದನ್ನ ನಡೆಸಲಿಕ್ಕತ್ತದ. ಇದು ನಿಜವಾಗಿ ವಾಸ್ತವಿಕವಾಗಿ ನಮ್ಮ ಶರೀರ ಜಡ ಅದು. ಅದ್ರೊಳಗ ಆ ಆತ್ಮಾರಾಮ ಜೀವಾತ್ಮ ಬಂದ, ಆ ಚಂಚಲಾತ್ಮ ಬಂದ್ ಏನ್ ಮಾಡ್ಯಾರ, ನಮ್ಮನ್ನೆಲ್ಲ ಹಿಂಗೆ ಹೇಳುದು, ಕೇಳುದು, ಹಾಡುದು, ಕುಣಿದು, ಮಾತಾಡುದು, ಏನೇನೋ ನಮ್ಮಿಂದ ಮಾಡಿಸ್ಲಿಕ್ಕತ್ತಾರ. ಆದ್ರ ಮಾಡಿಸ್ಲಿಕ್ಕತ್ತಾರ ಅಂತೇಳಿ ಚಂಚಲ ಸ್ಥಿರ ನಾರಾಯಿ, ಅದು ಯಾವಾಗ್ಲೂ ಇರುದಿಲ್ಲಪ್ಪ. ಪ್ರಚಿತ ಏನು ನೀನ್ ಎಷ್ಟು ಅದಕ್ಕೊಂದ ಅದು ಭೋಗ್ಸುತ್ತರ ಕರ್ಮ ಭೋಗಿಸಿದ ಕೂಡಲೇ ಒಳಗಿನ ಚಂಚಲ ವಸ್ತು ಆತ್ಮಾರಾಮ್ ಕಡಿಕೆಯಾಗಿ ಹೋಗ್ಬಿಡ್ತಾನ. ಹಂಗ ಚಂಚಲ ಸ್ಥಿರ ನಾರಾಯೆ ಪ್ರಚಿತ आहे ಶೋಧನುಪಾಯ ನಿಶ್ಚಲ ಹೋವು ನಿರಾಯ. ಭಜನಿ ಭಜನ ಆತ್ಮನಿವೇದನ ಭಜನಿ ಭಜನ ಆತ್ಮನಿವೇದನ ಶ್ರವಣ ಮನನ ಸಾಧೆ ದಾಸಮಣೆ दासमणे निज गुणे साधिता ना तुझसी भव बाधे. प्रगट निरंजन प्रगट निरंजन प्रगट निरंजन आहे. ಕೊನೆ ಚರಣದಲ್ಲಿ ಸಮರ್ಥನಂತಾರ ಭಜನಿ ಭಜನೆ ಮಾಡಿದ್ದನ್ನೇ ಮಾಡು. ಸದ್ಗುರು ಭಜನಿ ಹೆಂಗ್ ಮಾಡಂದ್ರ ಮಾಡಿದ್ದನ್ನೇ ಮಾಡು. ಭಜನಿ ಭಜನ ಎಷ್ಟು ಮಾಡಂದ್ರ ಸದ್ಗುರುನಾಥ ಸಂತೋಷಗೊಳ್ಳಬೇಕು. ದೇವಾಚ ಸಖ್ಯತ್ವ ಕಾರಣೆ ಆಪುಲೆ ಸೌಖ್ಯ ಸೋಡುನಿದೇನೆ. ಆ ಗುರುನಾಥನ ಸಂತೋಷಕ್ಕಾಗಿ ನಿನ್ನ ಸುಖವನ್ನು ಬಿಟ್ಟು ಭಜನೆ ಮಾಡು. ಅನನ್ಯ ಭಾವೇ ಜೀವೇ ಪ್ರಾಣೇ ಶರೀರತೆ ಹಿ ವಿಚಾರ. ಇಷ್ಟು ಅನನ್ಯ ಭಾವದಿಂದ ಸದ್ಗುರುನಾಥನ ಭಜನೆ ಮಾಡು. ಪ್ರಸಂಗ ಬಂದ್ರೆ ಗುರುನಾಥನ ಸಂಬಂಧ ಪ್ರಾಣ ಕೊಡ್ಲಿಕ್ಕೂ ತಯಾರಾಗಬೇಕು. ಹಂಗ್ ಮಾಡಿದಂದ್ರ ಮನಿ ಧರಾವೇತೆ ಹೋತೆ ವಿಘ್ನ ಅವಗೆ ಚೀನಾಸೋ ನಿಧಾ ಜಾತೆ ಕೃಪಾ ಕೇಲಿಯ ರಘುನಾಥಾನೆ ಪ್ರಚಿತಿಯತೆ ಸಮರ್ಥ ದಾಸೋದ್ನ ಹೇಳ್ತಾರ. ಹಂಗ ಭಜನಿ ಭಜನ ಆತ್ಮ ನಿವೇದನ, ಇದೇನ್ ನಿವೇದನ ಅಂತದಲ್ಲ, ಈಗ ಆತ್ಮ ನಿವೇದನ ಕೃಪಾ ಏನು ಇದು ಪಾದಸೇವನ ಭಕ್ತಿಯ ಮುಖಾಂತರ ನಾವು 9ನೇ ಭಕ್ತಿ ಆದಂತ ಆತ್ಮ ನಿವೇದನವನ್ನ ನಾವು ಭಗವಂತ ಆತ್ಮ ನಿವೇದನ ಶ್ರವಣ ಮನನ ಸಾಧೆ. ಇದನ್ನ ಶ್ರವಣ ಮಾಡು, ಶ್ರವಣ ಮಾಡಿ ತನ್ನ ಮನನ ಮಾಡು, ಮಾಡಿ ನಿನ್ನ ಜೀವನದಾಗ ಅಳವಡಿಸ್ಕೊಂಡು ನಡೆದೆ ಅಂದ್ರ ದಾಸಮಣೆ ನಿಜ ಗುಜೆ ಸಾಧಿತ ನಾ ತುಜಸಿ ಭವಬಾಧೆ. ಆ ನಿಜ ವಸ್ತು ನಿನಗ ಅದರ ಮರ್ಮ ನಿನಗೆ ತಿಳಿತದ ಅಂದ್ರ ನಿನಗೆ ಭವಸಾಗರ ಚಕ್ರದಿಂದ ನೀ ಬಿಡುಗಡೆ ಆಗ್ತೀಪ ಅಂತ ಸಮರ್ಥರು ಹೇಳ್ತಾರ. ಅದಕ್ಕೆ ಅವ್ರಂದ್ರು ಏನಂದ್ರು, ಅವರು ಪ್ರಗಟ ವಸೋನಿ ನಸೆ, ಪ್ರಗಟ್ ಇದ್ರು ಸಹಿತ ಕಾಣಿಸಲ್ತು, ಗೌಪ್ಯ ಸೋನಿ ಭಾಷೆ, ಗುಪ್ತ ಇದ್ರು ಸಹಿತ ಭಾಷಾ ಆಗ್ಲಿಕ್ಕತ್ತದ. ಭಾಷಾ ಹೂನ ಅನಾರಿಸಿ ಗುರುಗಮ್ಯ ಮಾರ್ಗ, ಇದು ಗುರುಗಮ್ಯ ಮಾರ್ಗ ಅನ್ನುವಂತ ವಿಚಾರವನ್ನ ಸಮರ್ಥರು ಹೇಳ್ತಾರ. ಮುಂದ ಮಾರ್ಗ ಹೋಯೆ ಪರಿ ಅಂತರಿಕ್ಷ ತೇಥೆ ಸರ್ವಹಿ ಪೂರ್ವ ಪಕ್ಷ
ಪಾಹೋ ಜಾತ ಅಲಕ್ಷ ಲಕ್ಷವೇನಾ ಶ್ರೀರಾಮ್. ಮಾರ್ಗ ಹೋಯೇ ಪರಿ ಅಂತರಿಕ್ಷ. ಇದು ಪರಮಾರ್ಥ ಮಾರ್ಗನ ಅನ್ನೋದೇನದಲ್ಲ, ಇದು ಅಂತರ ಒಳಗಿನ ಒಂದು ಪ್ರಯಾಣದ ಅಂತಾರರು. ಅಂತರಿಕ್ಷ ಅಂದ್ರೆ ಏನು? ಅಂತರಿಕ್ಷ ಅಂದ್ರೆ ನಾವು ಅಂತರಿಕ್ಷ ಅಂದ್ರೆ ಅಂತ ತಿಳ್ಕೋದ. ಅಂತರಿಕ್ಷ ಅಂದ್ರೆ ಅಂತರಂಗದೊಳಗ ಕ್ರಮಣ ಮಾಡುದು. ಇದು ಏನು ಅಂತರಂಗದೊಳಗ, ನಮ್ಮ ಅಂತರಂಗದೊಳಗ ನಾವು ಆಳದಲ್ಲಿ ಹೋಗಿ 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 ಹೋಗುದು. ಹೆಂಗ ಸಮುದ್ರದ ಆಳದಾಗ ಹೋದ ಕೂಡಲೇ ಮುತ್ತು, ರತ್ನ, ಚಿಪ್ಪ, ವಜ್ರ, ವೈಡೂರ್ಯ, ಚಪ್ಪಗಳು ಇವೆಲ್ಲ ಏನ್ ಸಿಗ್ತಿರ್ತಾವಲ್ಲ, ಹಂಗ ನಿನ್ನ ಅಂತರಂಗದ ಆಳದೊಳಗ ನೀವು ಹೋದಿ ಅಂದ್ರ ಹೋಗುವಂತ ಮಾರ್ಗ ಇದು ಅಂತರಿಕ್ಷ. ಜೇತೆ ಸರ್ವ ಈ ಪೂರ್ವ ಪಕ್ಷ. ಆವಾಗ ನೀವು ಒಳಗ್ ಹೋದಾಗ ಏನ್ ನಿನಗೆಲ್ಲ ಅನುಭವ ಬರ್ತದಲ್ಲ, ಆ ಅನುಭವ ಆತ್ಮಾನುಭವನೇ ಅದ ಖರೆ. ಆದ್ರೂ ಸಹಿತ ಅದು ಪೂರ್ವ ಪಕ್ಷ ಅಂತಾರೆ. ಪೂರ್ವ ಪಕ್ಷ ಅಂದ್ರೆ ಏನು? ಆ ಅನುಭವಗಳನ್ನ ಹೇಳ್ತದ ಖರೆ, ಅನುಭವಿಸುವವ ನೀನಾಗುವುದಿಲ್ಲ. ಅದಕ್ಕ ಪೂರ್ವ ಪಕ್ಷ ಅಂತಾರ. ಪೂರ್ವ ಪಕ್ಷ ಅಂದ್ರೆ ಏನು? ಈಗ ಹೆಂಗ ಸಿದ್ಧಾಂತ ಮಾಡ್ಬೇಕಾತಂದ್ರ, ಸಿದ್ಧಾಂತ ಮಾಡಿ ತೋರಿಸ್ಬೇಕಾದ್ರ ದೃಷ್ಟಾಂತ ಹೇಳ್ತಾರ. ಅದಕ್ಕೆ ದೃಷ್ಟಾಂತ, ಆ ದೃಷ್ಟಾಂತ ಅನ್ನುವಂತಹದ್ದು ಪೂರ್ವ ಪಕ್ಷ. ದೃಷ್ಟಾಂತವನ್ನ ಸಿದ್ಧಾಂತಕ್ಕೆ ಹೋಗಿ ಅಂದ್ರೆ ಸಿದ್ಧ ಮಾಡಿ ತೋರಿಸುವಂತ ಸ್ಥಿತಿ ಏನದಲ್ಲ, ಅದು ಏನದಲ್ಲ, ಪಾಹೋಜಾತ ಅಲಕ್ಷ ಲಕ್ಷವೇನ. ಆ ಸಿದ್ಧ ಸ್ಥಿತಿ ಅನ್ನುವಂತಹದ್ದೇನದ, ಆ ಬ್ರಹ್ಮ ಸ್ಥಿತಿ ಅನ್ನುವಂತಹದ್ದೇನದ, ಆ ಬ್ರಹ್ಮಾನುಭೂತಿ ಅನ್ನುವಂತಹದ್ದೇನದ, ಅನುಭೂತಿನೂ ಅಲ್ಲಿಗೆ ಬರುದಿಲ್ಲ. ಅನುಭವಿಸಿದೆ ನಾನು ಬ್ರಹ್ಮಾನಂದವನ್ನ ಅಂತಂದ್ರ, ಅನುಭವಿಸಿನ ಇದ್ದೆ ಅಂದ್ರೆ ಅದು ನಿಜವಾಗಿಯೂ ಅನುಭವ ಅಲ್ಲ. ಅದು ಹೆಂಗಂದ್ರ ಬ್ರಹ್ಮನೊಳಗೆ ನಾವು ಐಕ್ಯವಾಗುವುದು ಅಂತ ಒಂದು ಸ್ಥಿತಿ ಏನದಲ್ಲ, ಮಾರ್ಗವೋಯೇ ಪರಿ ಅಂತರಿಕ್ಷ ಜೇತೆ ಸರ್ವಹಿ ಪೂರ್ವ ಪಕ್ಷ ಪಾಹೋ ಜಾತ ಅಲಕ್ಷ ಲಕ್ಷವೇನ ಸಮರ್ಥರಂತಾರೆ. ಹಂಗ ಲಕ್ಷೇ ಜಯಾಸಿ ಲಕ್ಷಾವೇ ಧ್ಯಾನೇ ಜಯಾಸಿ ಧ್ಯಾವೇ ತೇಗೆ ತೇಚಿ ಆಪಣ ಭಾವೇ ತ್ರಿವಿಧ ಪ್ರಚೀತಿ ಶ್ರೀರಾಮ್. ಅದು ಏನು ಒಂದು ಲಕ್ಷದ ನಿನಗದಲ್ಲ, ಆ ಒಂದು ಲಕ್ಷ ಅಲಕ್ಷಲ ವಸ್ತುಗಳ ನಿನ್ನ ಲಕ್ಷ್ಯ ಏನ್ ಸೇರ್ತದಲ್ಲ, ಆ ಲಕ್ಷ ಆ ಧ್ಯಾನದೊಳಗ ನೀನು ಆ ಧ್ಯಾನದೊಳಗ ಅದೇ ಲಕ್ಷ್ಯದೊಳಗೆ ಇಟ್ಟುಕೊಂಡ ಇಷ್ಟೋ ತನಕ ಏನ್ ಹೇಳಿದ್ ಇದನ್ನೇ ಲಕ್ಷ್ಯ ಇಟ್ಟುಕೊಂಡು ನೀನು ಹೃದಯದೊಳಗ ಆ ಭಗವಂತನ ಒಂದ ಮೇಲೆ ಅಖಂಡ ದೃಷ್ಟಿ ಇಟ್ಕೊಂಡು, ಮಹಾಸ್ವಾಮಿ ಮೇಲೆ ಅಖಂಡ ದೃಷ್ಟಿ ಇಟ್ಕೊಂಡು, ಸದ್ಗುರುವಿನ ಸ್ವರೂಪದ ಮೇಲೆ ಅಖಂಡ ದೃಷ್ಟಿ ಇಟ್ಕೊಂಡು ನೀ ಧ್ಯಾನ ಮಾಡಿದೆ ಅಂದ್ರ ಆವಾಗ ನಿನಗ ನೀ ಹೆಂಗ ಆಗಿಬಿಡ್ತಿ ಅಂದ್ರ ಅದ್ರೊಳಗ ಲಯ ಆಗಿಬಿಡ್ತಿ ಅಂತಾರ ಅವರು. ಲಯ ಆಗ್ಬೇಕು. ಯಾಕ ತೇಗೆ ತೇಚಿ ಆಪಣ ಭಾವೇ ತ್ರಿವಿಧ ಪ್ರಚೀತಿ. ನೀನ್ ಅದ್ರೊಳಗೆ ನೀನೇ ಆಗಬೇಕಂತಾರ ಅವರು. ಈಗ ಹೆಂಗ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಹೇಳ್ತಿದ್ರಂತ. ಸಮುದ್ರದ ಆಳ ನೋಡ್ಕೊಂಡು ಬರ್ತಾನಂತೇಳಿ ಒಂದು ಉಪ್ಪಿನ ಗೊಂಬೆ ಹೋತಂತ್ರಿ. ಸಮುದ್ರದ ಒಂದು ಆಳ ನೋಡ್ಕೊಂಡು ಬರ್ತಾನೆ ಅಂತೇಳಿ ಎಷ್ಟು ಗುಮ್ಮದ ನೋಡ್ಕೊಂಡು ಬರ್ತಾನಂತ ಹೋಗಿ ಸಮುದ್ರದಾಗ ಒಂದು ಉಪ್ಪಿನ ಗೊಂಬೆ ಹೋಗಿ ಜಿಗಿತಂತ. ಜಿಗಿತು, ತಿರುಗಿ ಬಂದ ಅದು ಹೇಳಲಿಕ್ಕೆ ಅದ ಇರಲಿಲ್ಲ. ಅದು ಸಮುದ್ರ ಜೊತೆ ಸಮುದ್ರನೇ ಆಗಿಬಿಡ್ತು. ಅದು ಆ ಉಪ್ಪಿನ ಸಮುದ್ರ ಜೊತೆ ಅದು ಸಮುದ್ರ ಆಗಿಬಿಡ್ತು. ಅಲ್ಲಿ ಹೇಳಿಕೆ ಏನದ, ವಾಚೆ ಬೋಲತಾನಾಹೆ ಆರತಿ ಚೇನಿಯೋಗಿ ಗೆಲೆ ಮೀಪಣ ಮಾಜೆ ತೇ ಸುಖ ಕಾಯ ಸಾಂಗು. ಜ್ಞಾನೇಶ್ವರ ಮೌಲ್ಯ ಅಂತಾರ, ಆ ಸುಖ ಬಾಯಿಲಿಂದ ಹೇಳಲಿಕ್ಕೆ ಬರ್ಲಿಕ್ಕೆ ಬ್ಯಾರೆ ಆಗಿದ್ರೆ ಬ್ಯಾರೇನೇ ಇಲ್ಲಲ್ಲ, ಆ ವಸ್ತುನೇ ತಾನಾಗುವಂತ ಒಂದು ಸ್ಥಿತಿ ಏನದಲ್ಲ, ಅದು ಅವ್ರ ಏನಂದ್ರು ಈ ಇದ್ರೊಳಗ ತೇಗೆ ತೇಚಿ ಆಪಣವಾವೆ ತ್ರಿವಿಧ ಪ್ರಚೀತಿ. ತ್ರಿವಿಧ ಪ್ರಚೀತಿ ಅಂದ್ರೆ ಏನು? ಪ್ರಚೀತಿ ಅಂದ್ರ ಅವು 3 ಪ್ರಚೀತಿ ಅಂದ್ರೆ ಶಾಸ್ತ್ರ ಪ್ರಚೀತಿ, ಗುರು ಪ್ರಚೀತಿ, ಇವುಗಳನ್ನ ಆತ್ಮ ಪ್ರಚೀತಿಯ ಜೊತೆಗೆ ಮೇಳಗೂಡಿಸಿ ತಿಳಿಯುವುದೇ ಏನದಲ್ಲ ತ್ರಿವಿಧ ಪ್ರಚೀತಿ. ಶಾಸ್ತ್ರದೊಳಗೆ ಹೇಳಿದಂತ ಪ್ರಚೀತಿ, ಗುರುವಿನಿಂದ ನಮಗ ಸಿಕ್ಕಂತ ಪ್ರಚೀತಿ, ಆಮೇಲೆ ಆತ್ಮ ಪ್ರಚೀತಿ. ಇವುಗಳ ಎಲ್ಲನೂ ಆತ್ಮ ಪ್ರಚೀತಿ ಒಳಗೆ ನಾವು ನೋಡ್ಲಿಕ್ಕೆ ಒಳಗೇನು ಅದು ಆಗ್ತಲ್ಲ, ಈ ಪ್ರಚೀತಿಯನ್ನ ನಾವು ಅನುಭವಕ್ಕೆ ತಗೊಂಡ ಅವನ ಮೇಳಗೂಡಿಸಿ ತಿಳ್ಕೊಬೇಕಂತ. असो असे ही अनुभवाची द्वारे कळती सारा सारा विचारे सत्संगे करून सत्योत्तरे प्रत्याशी येते ಶ್ರೀರಾಮ್. असो ही ಅನುಭವ ಮಾರ್ಗ ಅಂದ್ರೆ ಹಿಂಗದ ಅಂತಂತಾರ. ಸಾರಾಸಾರ ವಿಚಾರ ಮಾಡಿದ್ರೆ ಈ ವಿಷಯ ತೀರ್ತದೆ.
जेते सारासार विचार ते होय जगದುದ್ಧಾರ ನವವಿಧ ಭಕ್ತಿಚ ಆಧಾರ ಬಹುತ ಜನಾಸಿ ಅಂತ ಹೇಳಿ 9 ವಿಧದ ಭಕ್ತಿಗಳನ್ನು ಮಾಡ್ಕೋತ ಅದ್ರಾಗ ವಿಶೇಷವಾಗಿ ಪಾದ ಸೇವನ ಅನ್ನುವಂಥದ್ದು ಇದು ಗಳಿಸ್ಬೇಕಾದ್ರೆ ಇದರ ಮೊದಲು ಶ್ರವಣ ಸರಿಯಾಗಿ ಮಾಡಬೇಕು, ಕೀರ್ತನ ಆಗ್ಬೇಕು, ಭಗವಂತನ ನಾಮದ ಗುಣಗಾನ ಆಗ್ಬೇಕು, ಆಮೇಲೆ ಅಖಂಡ ನಾಮಸ್ಮರಣೆ ಆಗ್ಬೇಕು. ಅವು 3 ಭಕ್ತಿ ಯಾವಾಗ ಯಾರಿಗೆ ಸಾಧಿಸಿರ್ತಾವಲ್ಲ ಅವ್ರಿಗೆ ಈ ಪಾದ ಸೇವನ ಭಕ್ತಿ ಸಾಧಿಸ್ತದ. ಇದು ಯಾರಿಗೆ ಸಾಧಿಸ್ತದ ಅವ್ರ ಆತ್ಮ ನಿವೇದನಕ್ಕೆ ಹೋಗಿ ಮುಟ್ತಾರ ಅನ್ನುವಂತ ಮಾತ ಹೇಳ್ತಾರ. ಆದ್ರೂ ಅಸೋ ಈ ಅನುಭವಾಚಿ ದ್ವಾರೆ ಕಳತಿ ಸಾರಾಸಾರ ವಿಚಾರೆ ಸತ್ಸಂಗೆ ಕರುಣ ಸತ್ಯೋತ್ತರೆ ಪ್ರತ್ಯಯಾಸಿ ಏತಿ. ಈ ಅನುಭವದ ಮಾರ್ಗ ಹಿಂಗದಲ್ಲ, ಸಾರಾಸಾರ ವಿಚಾರ ಮಾಡಿದ್ರೆ ತೀರ್ತದ. ಸತ್ಪುರುಷರ ಸಂಗತಿಯಲ್ಲಿ ಅವರ ಸೇವೆಯಲ್ಲಿ ಇದ್ದರೆ ಇಂಥ ವಿಷಯಗಳು ನಿಶ್ಚಿತವಾಗಿ ತಿಳಿಯುವು ಅಂತೇಳಿ ಈ ಓವಿ 15ನೇ ಓವಿ ಹೇಳ್ತದ. ಅದಕ್ಕೆ ಅವರಂದ್ರು ಸತ್ಪುರುಷರಂದ್ರೆ ಏನು? ಸದ್ಗುರುಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂತ ಪುರಂದರದಾಸರ ಪದವನ್ನ ಮುಂದಿನ ಸತ್ಸಂಗದೊಳಗ ಆ ಪದದಿಂದನೇ ಪ್ರಾರಂಭ ಮಾಡಿ ಮುಂದಿನ ಒಂದು ಸತ್ಸಂಗದೊಳಗೆ ಪಾದ ಸೇವನದ ಮುಂದಿನ ಓವಿಗಳನ್ನ ನಾವು ನೀವುಗಳೆಲ್ಲ ಚಿಂತನಾ ಮಾಡಿ ಧನ್ಯರಾಗೋಣ. ಯಾಕಂದ್ರೆ ಬಹಳ ಅಪ್ರತಿಮವಾದಂತಹ ಗುಹ್ಯವಾದಂತಹ ವಿಚಾರಗಳನ್ನ ಸಮರ್ಥ ಹೇಳ್ಯಾರ. ಇದನ್ನ ಸದ್ಗುರುನಾಥ ಒಲದ್ರೆ ಏನೆಲ್ಲ ಸಾಧ್ಯ ಆಗ್ತದ ಹಂಗ ಗುರುನಾಥ ನನ್ನ ಒಳಗ್ ಕುತ್ಕೊಂಡು ಇದನ್ನ ನುಡಿಸ್ಲಿಕ್ಕತ್ತಾನ ಅಂತೇಳಿ ನಾನು ನಿಮ್ ಮುಂದೆ ಹೇಳಿಕ್ ಸಾಧ್ಯದ ಹೊರತಾಗಿ ನಾನು ಇದನ್ನ ಹೇಳುವಂತ ಆ ಒಂದು ಸ್ಥಿತಿ ಅಥವಾ ಆ ಒಂದು ಯೋಗ್ಯತಾನೆ ನಮ್ದಲ್ಲ. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಒಂದ ಕೃಪಾ, ಮಹಾಸ್ವಾಮಿಯ ಕೃಪಾ, ಶೇಷಾಚಲ ಸದ್ಗುರುಗಳ ಕೃಪಾ, ಇವೆಲ್ಲಾ ಸದ್ಗುರುಗಳ ರೂಪ ಬೇರೆ ಇದ್ರು ಎಲ್ಲಾನು ಒಂದೇ ಅದ. ಆ ಸದ್ಗುರುನಾಥರ ಕೃಪೆಯಿಂದ ನಾನು ಇವತ್ತ ಇಷ್ಟು ವಿಚಾರಗಳನ್ನ ನಿಮ್ ಮುಂದೆ ಚಿಂತನೆ ಮಾಡಿದೆ. ಇನ್ನು ಮುಂದಿನ ಒಂದ 10 ಓವಿ ಏನವಲ್ಲ ಅವು ಮುಂದಿನ ಸತ್ಸಂಗದಾಗ ನಾವು ನೀವು ಚಿಂತನಾ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಸತ್ಸಂಗಕ್ಕ ನಾನು ಸೇವೆಗೆ ವಿರಾಮ ಕೊಡ್ತೀನಿ. आकल्पायुष्यवावे तयाकुळा माझिया सकळा हरीचा दासा कल्पनेचे बाधान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामक निदान पांडुरंग पुंडलिक वरदार विठ्ठल पार्वती प्रतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ अगड़ी आनंद नगर निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. जय श्री राम. जय चिदंबर. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಬಹುದು ದಶಕ 4 ಸಮಾಸ 4 ಪಾದ ಸೇವನ ಭಕ್ತಿ ಭಾಗ 3 ಈ ವಿಷಯದ ಉಪನ್ಯಾಸವನ್ನ ಶ್ರೀಯುತ ಶಂಕರವನಂತರ ಶ್ರೀ ಕ್ಷೇತ್ರ ಕುಕ್ಕಡ್ಡಿ ಅವರು ನಮಗೆಲ್ಲ ಅದ್ಭುತವಾಗಿ ದಯಪಾಲಿಸಿದ್ದಾರೆ. ಈ ಉಪನ್ಯಾಸದಲ್ಲಿ ಸಾಕಷ್ಟು ವಿಚಾರಗಳನ್ನ ನಮಗೆ ಅವರು ತಿಳಿಸ್ತಾ ದೇಹ ಬುದ್ಧಿ ಅಂತಕ್ಕಂಥ ವಿಚಾರದ ಕುರಿತಾಗಿ ಸಾಕಷ್ಟು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಾನು ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಭಾವನೆಯನ್ನ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ನಾನು ಅನ್ನೋದು ನೆಪ ಮಾತ್ರ ವಿನಃ ಎಲ್ಲವೂ ಕೂಡ ಭಗವಂತನ ಕೃಪೆ ಇಲ್ಲ ಅಂತ ಹೇಳಿದ್ರೆ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನ ಪೂರ್ವಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನೇ ವ್ಯಾಸರಾಯರ ಶಿಷ್ಯರು ಇಟ್ಕೊಂಡಾಗ ಅವರು ಯಾರು ಇಲ್ಲಿ ಸ್ವರ್ಗಕ್ಕೆ ಹೋಗ್ತಕ್ಕಂಥವ್ರು ಇದ್ದೀರಿ ಅಂತ ಹೇಳಿ ಕೇಳಿದಾಗ ಎಲ್ಲರೂ ಕೂಡ ನಾನು ನಾನು ಅಂತ ಹೇಳಿ ಹೇಳ್ತಾರ. ಅವಾಗ ಕನಕದಾಸರು ಅವರ ಪಾಳೆ ಬಂದಾಗ ಸರದಿ ಬಂದಾಗ ಗುರುವೇ ನಾನು ಹೋದರೆ ಹೋಗಬಹುದು ಅಂತ ಹೇಳ್ತಾರೆ.
ವಿಚಾರವನ್ನ ತಿಳಿಸ್ತಾ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಸುಸಂಪನ್ನಗೊಳಿಸ್ತಾ ಇದ್ದೇವೆ. ಔಡುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶ್ರೀ ಶಿವಚಂದ್ರೇಶ್ವರ ಮಹಾರಾಜ್ ಕಿ ಜೈ. ಆನಂದವನ ಅಗ್ರಹಾರ ನಿವಾಸಿ ಭಕ್ತಾಭಿಮಾನಿ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಶ್ರೀ. ಗುರುಗಳ ಅಲ್ಲಿ ಮೀಟಿಂಗ್ ಎಂಡ್ ಮಾಡೋದು ತಾವೇ ಮಾಡ್ಬೇಕು. ಫಾಸ್ಟ್ ನಿಮ್ದಾಗಿದೆ. ಅಲ್ಲಿ ಬಲಗಡೆ ಮೇಲ್ಗಡೆ ಎಂಡ್ ಇದೆಲ್ಲ ತಾವೇ ಎಂಡ್ ಮಾಡಿ. ಆಯ್ತಾಯ್ತು. ಎಂಡ್ ಮೀಟಿಂಗ್ ಫಾರ್ ಆಲ್ ಅಂತ ಬರ್ತದೆ ಅದ್ ನಮ್ಗೆ.